ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ನಿಮ್ಮ ಬದುಕಿನ ಕಡೆ ತಿರುಗಿ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಮೊದಲು ಬರುವ ವಿಚಾರ ಯಾವುದು? ಈ ಮನೆ ಸಾಲದು, ಇನ್ನೂ ದೊಡ್ಡ ಮನೆ ಬೇಕು. ಈ ಕೆಲಸ ಸಾಲದು, ಇನ್ನೂ ಹೆಚ್ಚಿನ ಸಂಬಳ ಬೇಕು. ಈ ಸಂಬಂಧ ಸಾಲದು, ಇನ್ನೂ ಹೆಚ್ಚಿನ ಪ್ರೀತಿ ಬೇಕು. ಈ ಮಾನ್ಯತೆ ಸಾಲದು, ಇನ್ನೂ ಹೆಚ್ಚಿನ ಗೌರವ ಬೇಕು. ಈ ರೀತಿ ಯೋಚಿಸುತ್ತಾ ನಾವು ದಿನ ಕಳೆಯುತ್ತೇವೆ. ರಾತ್ರಿ ಮಲಗುವ ಹೊತ್ತಿಗೆ ಮನಸ್ಸು ಸುಸ್ತಾಗಿರುತ್ತದೆ, ಆದರೆ ಆಸೆಗಳು ಮಾತ್ರ ಇನ್ನಷ್ಟು ಬೆಳೆದಿರುತ್ತವೆ. ಇಂದಿನ ಕಾಲದಲ್ಲಿ ನಾವು ಎಷ್ಟು ವೇಗವಾಗಿ ಓಡುತ್ತಿದ್ದೇವೆಂದರೆ ಎಲ್ಲಿಗೆ ತಲುಪಬೇಕು ಎಂದೇ ಗೊತ್ತಿಲ್ಲ. ಪ್ರತಿಯೊಬ್ಬರೂ ಒಂದು ಅದೃಶ್ಯ ಓಟದಲ್ಲಿ ಭಾಗವಹಿಸುತ್ತಿದ್ದಾರೆ. ನೆರೆಮನೆಯವರು ಹೊಸ ಕಾರು ತಂದರು, ನಾನು ತರಬೇಕು. ಸ್ನೇಹಿತ ಹೊಸ ಮನೆ ಕಟ್ಟಿದ, ನಾನು ಕಟ್ಟಬೇಕು. ಅಣ್ಣನ ಮಗ ಹೊರದೇಶಕ್ಕೆ ಹೋದ, ನನ್ನ ಮಗನೂ ಹೋಗಬೇಕು. ಈ ಹೋಲಿಕೆ, ಈ ಸ್ಪರ್ಧೆ, ಈ ನಿರಂತರ ಅತೃಪ್ತಿ ಇದೇ ನಮ್ಮ ಜೀವನದ ದೊಡ್ಡ ಶತ್ರುವಾಗಿಬಿಟ್ಟಿದೆ. ಒಬ್ಬ ವ್ಯಕ್ತಿ ಯೋಚಿಸುತ್ತಾನೆ, ಈ ತಿಂಗಳ ಸಾಲ ತೀರಿದರೆ ನೆಮ್ಮದಿಯಾಗಿರುತ್ತೇನೆ. ಸಾಲ ತೀರಿತು, ಆದರೆ ನೆಮ್ಮದಿ ಬರಲಿಲ್ಲ. ಯಾಕೆಂದರೆ ಅಷ್ಟರಲ್ಲಿ ಮತ್ತೊಂದು ಹೊಸ ಆಸೆ ಹುಟ್ಟಿಕೊಂಡಿರುತ್ತದೆ. ಇನ್ನೊಬ್ಬಳು ಯೋಚಿಸುತ್ತಾಳೆ, ಮಗುವಿಗೆ ಒಳ್ಳೆಯ ಶಾಲೆ ಸಿಕ್ಕಿದರೆ ಸಮಾಧಾನ. ಶಾಲೆ ಸಿಕ್ಕಿತು, ಆದರೆ ಇನ್ನೊಂದು ಆತಂಕ ತಲೆ ಎತ್ತಿತು. ಈ ಆಸೆಯ ಸರಪಳಿ ಎಂದೂ ಮುರಿಯುವುದೇ ಇಲ್ಲ, ಬದಲಾಗಿ ಇನ್ನಷ್ಟು ಬಿಗಿಯಾಗ್ತಾ ಹೋಗುತ್ತದೆ. ಆಧುನಿಕ ಜೀವನದಲ್ಲಿ ಆಸೆ ಎನ್ನುವುದು ಒಂದು ವ್ಯಸನದಂತೆ ಆಗಿಬಿಟ್ಟಿದೆ. ಕುಡಿತದ ಚಟ ಹೇಗೆ ಒಬ್ಬ ವ್ಯಕ್ತಿಯನ್ನು ಒಳಗಿನಿಂದ ಬರಿದು ಮಾಡುತ್ತದೋ, ಅದೇ ರೀತಿ ಮಿತಿಮೀರಿದ ಆಸೆ ನಮ್ಮ ಮಾನಸಿಕ ಶಾಂತಿಯನ್ನು, ದೈಹಿಕ ಆರೋಗ್ಯವನ್ನು, ಕೌಟುಂಬಿಕ ಸಂಬಂಧಗಳನ್ನು ಮತ್ತು ಆಂತರಿಕ ಸಂತೋಷವನ್ನು ಕಬಳಿಸುತ್ತಾ ಹೋಗುತ್ತದೆ. ಒಂದು ಆಸೆ ಪೂರ್ಣವಾದಾಗ ಸಿಗುವ ಸಂತೋಷ ಕ್ಷಣಿಕ, ಆದರೆ ಆ ಆಸೆಗಾಗಿ ಪಡುವ ಸಂಕಟ, ಆ ದಾರಿಯಲ್ಲಿ ಕಳೆದುಕೊಳ್ಳುವ ನೆಮ್ಮದಿ, ಅದು ಮಾತ್ರ ಶಾಶ್ವತ. ನಿಜ ಹೇಳಬೇಕೆಂದರೆ ಆಸೆಯಿಲ್ಲದ ಜೀವನ ಸಾಧ್ಯವೇ ಇಲ್ಲ. ಆಸೆಯಿಲ್ಲದಿದ್ದರೆ ಮನುಷ್ಯ ಮುಂದೆ ಹೋಗಲಾರ. ಆದರೆ ಆಸೆಗಳು ನಮ್ಮನ್ನು ನಡೆಸಬೇಕು, ನಾವು ಆಸೆಗಳ ಗುಲಾಮರಾಗಬಾರದು. ಇದೇ ವ್ಯತ್ಯಾಸ. ನದಿಯ ನೀರು ದಂಡೆಯ ಒಳಗೆ ಹರಿದರೆ ಜನರಿಗೆ ಜೀವನ ನೀಡುತ್ತದೆ. ಅದೇ ನೀರು ದಂಡೆ ಮೀರಿ ಹರಿದರೆ ವಿನಾಶ ತರುತ್ತದೆ. ಅದೇ ರೀತಿ ಮಿತ ಆಸೆ ಬದುಕನ್ನು ಕಟ್ಟುತ್ತದೆ, ಅಮಿತ ಆಸೆ ಬದುಕನ್ನು ಕೆಡವುತ್ತದೆ. ಈ ಸತ್ಯವನ್ನು ನಮ್ಮ ಪೂರ್ವಜರು ಬಹಳ ಹಿಂದೆಯೇ ತಿಳಿದಿದ್ದರು. ಅದಕ್ಕಾಗಿಯೇ ನಮ್ಮ ಪುರಾಣಗಳಲ್ಲಿ, ನಮ್ಮ ಗ್ರಂಥಗಳಲ್ಲಿ ಆಸೆಯ ಬಗ್ಗೆ ಅದೆಷ್ಟು ಆಳವಾಗಿ ವಿಚಾರ ಮಾಡಲಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಆಸೆಯ ಬಗ್ಗೆ ಅರ್ಜುನನಿಗೆ ತಿಳಿಸಿದ ಮಾತುಗಳು ಇಂದಿಗೂ ಅಷ್ಟೇ ಪ್ರಸುಕ್ತ, ಅಷ್ಟೇ ಜೀವಂತ. ಆಸೆಗಳನ್ನು ಗೆದ್ದರೆ ಜೀವನ ಗೆದ್ದಂತೆ. ಈ ಒಂದು ವಾಕ್ಯ ನಮ್ಮ ಇಡೀ ಬಾಳಿನ ಸಾರ. ಆದರೆ ಆಸೆಗಳನ್ನು ಗೆಲ್ಲುವುದು ಎಂದರೆ ಏನು? ಆಸೆಗಳನ್ನು ನಾಶ ಮಾಡುವುದೇ, ಅವುಗಳನ್ನು ದಮನ ಮಾಡುವುದೇ, ಅಥವಾ ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವುದೇ? ಈ ಪ್ರಶ್ನೆಗಳ ಉತ್ತರ ಕಂಡುಕೊಳ್ಳಲು ನಾವಿಂದು ಹೊರಟಿದ್ದೇವೆ. ನಮ್ಮ ಪುರಾಣ ಕಥೆಗಳ ಮೂಲಕ, ಶ್ರೀಕೃಷ್ಣನ ದಿವ್ಯ ಜ್ಞಾನದ ಮೂಲಕ ನಾವು ಇಂದು ಆಸೆಯ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ. ಈ ಪ್ರಯಾಣ ಕೇವಲ ಓದುವ ಅನುಭವ ಅಲ್ಲ, ಇದು ನಿಮ್ಮ ಒಳಗಿನ ಜಗತ್ತನ್ನು ತೆರೆಯುವ ಒಂದು ಅದ್ಭುತ ಅನ್ವೇಷಣೆ. ಪ್ರತಿ ಭಾಗದಲ್ಲೂ ನೀವು ಕೆಲವು ಅರಿವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತೀರಿ, ಇದು ಖಚಿತ. ಆಸೆ ಹುಟ್ಟುವ ಬೆಳಗು ಯಾವಾಗ ಎಂಬ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ಮನುಷ್ಯ ಹುಟ್ಟಿದಾಗ ಆಸೆ ತರುತ್ತಾನೆಯೇ? ಇಲ್ಲ. ಹಸಿದ ಮಗು ಅಳುತ್ತದೆ, ಅದು ಅಗತ್ಯ. ನಿದ್ರೆ ಬಂದಾಗ ಮಲಗುತ್ತದೆ, ಅದೂ ಅಗತ್ಯ. ಆದರೆ ಮಗು ಬೆಳೆಯುತ್ತಾ ಬೆಳೆಯುತ್ತಾ ಸಮಾಜ ಕಲಿಸಿದ ಹೋಲಿಕೆ, ಸ್ಪರ್ಧೆ, ಅಹಂಕಾರ ಇವೆಲ್ಲ ಆಸೆಯ ರೂಪ ತಾಳುತ್ತವೆ. ಅಂದರೆ ಆಸೆ ಹುಟ್ಟಿನಿಂದ ಬರುವುದಲ್ಲ, ಅದು ಬೆಳೆಯುವ ಪರಿಸರದಿಂದ ಬರುತ್ತದೆ. ಮತ್ತು ಹಾಗಾದ ಮೇಲೆ ಅದನ್ನು ಗೆಲ್ಲುವ ಶಕ್ತಿ ಕೂಡ ನಮ್ಮಲ್ಲೇ ಇದೆ ಎಂಬ ಭರವಸೆ ಮೂಡಿತು. ಒಂದು ಮನೆಯಲ್ಲಿ ಇಬ್ಬರು ಅಣ್ಣತಮ್ಮಂದಿರಿದ್ದರು. ಇಬ್ಬರಿಗೂ ಒಂದೇ ರೀತಿಯ ತಂದೆತಾಯಿ, ಒಂದೇ ರೀತಿಯ ಶಿಕ್ಷಣ. ಆದರೆ ಅಣ್ಣ ಯಾವಾಗಲೂ ತನ್ನ ಬಳಿ ಇರುವುದನ್ನು ನೋಡಿ ಸಂತೋಷಪಡುತ್ತಿದ್ದ, ತಮ್ಮ ಯಾವಾಗಲೂ ತನ್ನ ಬಳಿ ಇಲ್ಲದ್ದನ್ನು ನೋಡಿ ದುಃಖಪಡುತ್ತಿದ್ದ. ಇಬ್ಬರ ಬದುಕಿನ ಗುಣಮಟ್ಟ ಒಂದೇ, ಆದರೆ ಅನುಭವ ಸಂಪೂರ್ಣ ಬೇರೆ. ಕಾರಣ, ಅವರು ಆಸೆಯನ್ನು ನೋಡುವ ದೃಷ್ಟಿಕೋನ ಭಿನ್ನ. ಇದೇ ನಮ್ಮ ಇಂದಿನ ಚಿಂತನೆಯ ಕೇಂದ್ರಬಿಂದು. ಆಸೆ ಎಂಬ ಬೆಂಕಿ, ಅದನ್ನು ಉಪಯೋಗಿಸಿ ನಾವು ಅಡುಗೆ ಮಾಡಬಹುದು ಅಥವಾ ಮನೆಯನ್ನೇ ಸುಟ್ಟುಹಾಕಬಹುದು. ಆಸೆ ಮನಸ್ಸಿನಲ್ಲಿ ಹೇಗೆ ಹುಟ್ಟುತ್ತದೆ, ಹೇಗೆ ಬೆಳೆಯುತ್ತದೆ ಮತ್ತು ಹೇಗೆ ನಮ್ಮನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಹಿಂದೆ ಒಂದು ಕಾಡಿನಲ್ಲಿ ಒಬ್ಬ ವ್ಯಾಧ ವಾಸಿಸುತ್ತಿದ್ದ.
ಅವನ ಬದುಕು ಸರಳ, ಸ್ವಚ್ಛ, ನಿರ್ಮಲ. ಹಕ್ಕಿಯ ಹಾಡು ಕೇಳಿ ಎದ್ದು, ಕಾಡಿನ ತಂಗಾಳಿ ಸೇವಿಸಿ, ಬೇಟೆಯಾಡಿ ಹೊಟ್ಟೆ ತುಂಬಿಸಿಕೊಂಡು ಮಲಗುತ್ತಿದ್ದ. ಅವನ ಮನಸ್ಸಿನಲ್ಲಿ ತಳಮಳ ಇರಲಿಲ್ಲ, ಕೊರಗು ಇರಲಿಲ್ಲ. ಒಂದು ದಿನ ಅವನು ಪಟ್ಟಣಕ್ಕೆ ಹೋದ. ಅಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ನೋಡಿದ, ರೇಷ್ಮೆ ಬಟ್ಟೆ ತೊಟ್ಟ ಜನರನ್ನು ಕಂಡ, ಚಿನ್ನದ ಆಭರಣ ಧರಿಸಿದ ಮಹಿಳೆಯರನ್ನು ನೋಡಿದ. ಅಂದಿನ ರಾತ್ರಿ ಅವನು ಕಾಡಿಗೆ ಹಿಂತಿರುಗಿದ. ಆದರೆ ಅವನ ಮನಸ್ಸು ಮಾತ್ರ ಪಟ್ಟಣದಲ್ಲೇ ಉಳಿದಿತ್ತು. ಅವನ ಕಾಡಿನ ಮನೆ ಅದೇ ಮನೆ, ಆದರೆ ಅದು ಈಗ ಅವನಿಗೆ ಕಿರಿದಾಗಿ ಕಾಣಲು ಶುರುವಾಯಿತು. ಅವನ ಆಹಾರ ಅದೇ ಆಹಾರ, ಆದರೆ ಈಗ ಅದು ಒಣಗಿದಂತೆ ಅನಿಸಲು ಶುರುವಾಯಿತು. ಇದೇ ಆಸೆಯ ಜನನ, ಹೋಲಿಕೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಈ ಆಸೆಯ ಉಗಮಕ್ಕೆ ಒಂದು ಸ್ಪಷ್ಟ ವಿವರಣೆ ಇದೆ. ಕಣ್ಣು ಏನನ್ನಾದರೂ ನೋಡುತ್ತದೆ, ಆ ಮಾಹಿತಿ ಮನಸ್ಸಿಗೆ ತಲುಪುತ್ತದೆ, ಮನಸ್ಸು ಅದನ್ನು ಇಷ್ಟ ಅಥವಾ ಕೆಟ್ಟದ್ದು ಎಂದು ವಿಂಗಡಿಸುತ್ತದೆ. ಇಷ್ಟವಾದದ್ದನ್ನು ಪಡೆಯಬೇಕು ಎಂಬ ಬಯಕೆ ಹುಟ್ಟುತ್ತದೆ. ಇದೇ ಆಸೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ, ಕಣ್ಣು ನೋಡಿದ ವಸ್ತು ಅಥವಾ ಸ್ಥಿತಿ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದು ಆ ವ್ಯಕ್ತಿಯ ಸಂಸ್ಕಾರ, ಅಭ್ಯಾಸ ಮತ್ತು ಬೌದ್ಧಿಕ ಪಕ್ವತೆಯ ಮೇಲೆ ನಿಂತಿರುತ್ತದೆ. ಒಂದು ಕ್ಷಣ ಯೋಚಿಸಿ, ಅದೇ ಕಾಡಿನ ಬದಲು ಅದೇ ವ್ಯಾಧ ಒಬ್ಬ ಜ್ಞಾನಿ ಮಹಾತ್ಮನ ಜೊತೆ ಸೇರಿ ಪಟ್ಟಣಕ್ಕೆ ಹೋಗಿದ್ದಿದ್ದರೆ, ಮಹಾತ್ಮ ಅವನಿಗೆ ಹೇಳಿರುತ್ತಿದ್ದ, ನೋಡು, ಆ ದೊಡ್ಡ ಮನೆಯ ಒಡೆಯ ರಾತ್ರಿ ನಿದ್ದೆ ಮಾಡಲಾರ, ಏಕೆಂದರೆ ಅದನ್ನು ಕಾಪಾಡಿಕೊಳ್ಳುವ ಆತಂಕ ಅವನನ್ನು ಕಾಡುತ್ತದೆ. ಆ ರೇಷ್ಮೆ ಬಟ್ಟೆ ತೊಟ್ಟ ಮನುಷ್ಯ ಅದರ ಮೇಲಿನ ಕಲೆ ನೋಡಿ ಒಳಗೊಳಗೆ ಅಳುತ್ತಿರುತ್ತಾನೆ. ನೀನು ಕಾಡಿನಲ್ಲಿ ಮುಕ್ತ, ಇವರು ತಮ್ಮ ಸ್ವತ್ತಿನ ಬಂಧಿ. ಆಗ ವ್ಯಾಧನ ಮನಸ್ಸಿನ ಚಿತ್ರ ಬೇರೆಯೇ ಆಗಿರುತ್ತಿತ್ತು. ಅಂದರೆ ಆಸೆ ಹುಟ್ಟುವುದು ಏನನ್ನು ನೋಡುತ್ತೇವೆ ಎಂಬುದರ ಮೇಲಲ್ಲ, ಅದನ್ನು ಹೇಗೆ ನೋಡುತ್ತೇವೆ ಎಂಬುದರ ಮೇಲೆ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ಇಂದಿಗೂ ಗಾಳಿಯಲ್ಲಿ ತೇಲುತ್ತಿದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಅಂದರೆ ವಿಷಯಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಿದ್ದರೆ ಅವುಗಳ ಬಗ್ಗೆ ಆಸಕ್ತಿ ಹುಟ್ಟುತ್ತದೆ. ಆ ಆಸಕ್ತಿಯಿಂದ ಕಾಮ ಅರ್ಥಾತ್ ತೀವ್ರ ಆಸೆ ಹುಟ್ಟುತ್ತದೆ. ಆ ಕಾಮ ಅಡ್ಡಿ ಬಂದಾಗ ಕ್ರೋಧ ಹುಟ್ಟುತ್ತದೆ. ಕ್ರೋಧದಿಂದ ಮೋಹ, ಮೋಹದಿಂದ ಸ್ಮೃತಿಭ್ರಂಶ, ಸ್ಮೃತಿಭ್ರಂಶದಿಂದ ಬುದ್ಧಿನಾಶ ಮತ್ತು ಬುದ್ಧಿನಾಶದಿಂದ ಮನುಷ್ಯ ಅಧಃಪತನ ಹೊಂದುತ್ತಾನೆ. ಇದು ಕೇವಲ ಶ್ಲೋಕ ಅಲ್ಲ, ಇದು ಮನಸ್ಸಿನ ವೈಜ್ಞಾನಿಕ ನಕ್ಷೆ. ಸ್ನೇಹಿತರೆ, ಈ ಸರಪಳಿ ನಿಮ್ಮ ಬದುಕಿನಲ್ಲಿ ನಡೆದಿಲ್ಲವೇ? ಒಂದು ಮೊಬೈಲ್ ಫೋನ್ ನೋಡಿ ತೆಗೆದುಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ಆಸೆ ಹುಟ್ಟಿತು, ಹಣ ಸಾಲದೆ ಬಂತು, ಅಕ್ಕ ಬೇಡ ಅಂದಳು, ಕ್ರೋಧ ಬಂತು, ಅವಳ ಮೇಲೆ ಸಿಟ್ಟಾದೆ, ಮನೆಯಲ್ಲಿ ಜಗಳ ಆಯಿತು, ಇಡೀ ಕೌಟುಂಬಿಕ ನೆಮ್ಮದಿ ಒಂದು ಮೊಬೈಲ್ ಆಸೆಗಾಗಿ ಕೆಟ್ಟಿತು. ಇದು ಕೇವಲ ಉದಾಹರಣೆಯಲ್ಲ, ಇದು ಪ್ರತಿ ಮನೆಯ ಕಥೆ. ಇನ್ನು ಆಳಕ್ಕೆ ಹೋಗೋಣ. ಆಸೆ ಮತ್ತು ಅಗತ್ಯ, ಈ ಎರಡರ ನಡುವಿನ ಗಡಿಯೆಲ್ಲಿದೆ? ಹಸಿದಾಗ ಊಟ ಮಾಡಬೇಕು ಎಂದು ಅನಿಸುವುದು ಅಗತ್ಯ. ಆದರೆ ಒಳ್ಳೆಯ ರೆಸ್ಟಾರೆಂಟ್ ಮಾತ್ರ ಹೋಗಬೇಕು, 5 ಖಾದ್ಯ ಮಾಡಿಸಿ ಎಲ್ಲರಿಗೂ ತೋರಿಸಬೇಕು ಎಂದು ಅನಿಸುವುದು ಆಸೆ. ತಲೆ ಮೇಲೆ ಸೂರುಬೇಕು ಎಂದು ಅನಿಸುವುದು ಅಗತ್ಯ. ಆದರೆ ನೆರೆಮನೆಯವರ ಮನೆಗಿಂತ ದೊಡ್ಡ ಮನೆ ಬೇಕು ಎಂದು ಅನಿಸುವುದು ಆಸೆ. ಈ ವ್ಯತ್ಯಾಸ ಗೊತ್ತಾದರೆ ಅರ್ಧ ಯುದ್ಧ ಗೆದ್ದಂತೆ. ಆಸೆ ಯಾವಾಗ ಅಪಾಯಕಾರಿಯಾಗುತ್ತದೆ ಎಂಬುದಕ್ಕೆ ಒಂದು ಸರಳ ಮಾಪನ ಇದೆ. ಆ ಆಸೆ ನಿಮ್ಮನ್ನು ಇನ್ನೊಬ್ಬರಿಂದ ದೂರ ಮಾಡುತ್ತಿದ್ದರೆ, ನಿಮ್ಮ ನೆಮ್ಮದಿ ಕಿತ್ತುಕೊಳ್ಳುತ್ತಿದ್ದರೆ, ನಿಮ್ಮ ಮೌಲ್ಯಗಳಿಗೆ ವಿರುದ್ಧವಾಗಿ ಮಾಡಿಸುತ್ತಿದ್ದರೆ, ಆ ಆಸೆ ಆರೋಗ್ಯಕರ ಅಲ್ಲ. ಆ ಆಸೆ ನಿಮ್ಮನ್ನು ಕಟ್ಟಿಹಾಕುತ್ತಿದೆ. ಮಹಾಭಾರತದ ಒಂದು ಘಟನೆಯಲ್ಲಿ ನೆನಪಾಗುತ್ತದೆ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನಿಗೆ ಒಮ್ಮೆ ಹಾಲು ಕುಡಿಯಬೇಕು ಎಂದು ಆಸೆಯಾಯಿತು. ಮನೆಯಲ್ಲಿ ಹಾಲು ಇರಲಿಲ್ಲ. ತಾಯಿ ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕಲಸಿಕೊಟ್ಟಳು. ಹಾಲು ಎಂದು ನಂಬಿ ಕುಡಿದ ಅಶ್ವತ್ಥಾಮ ಸಂತೋಷಪಟ್ಟ. ಅಂದರೆ ಇಲ್ಲಿ ಆಸೆಯ ಪೂರ್ತಿ ತೃಪ್ತಿಗಿಂತ ಆಸೆಯ ಬಗ್ಗೆ ಮನಸ್ಸಿಗೆ ಇರುವ ಗ್ರಹಿಕೆ ಮುಖ್ಯ ಎಂಬ ಸತ್ಯ ತಿಳಿಯುತ್ತದೆ. ಮನಸ್ಸನ್ನು ತೃಪ್ತಿಯ ಕಡೆ ತಿರುಗಿಸಿದರೆ ಆಸೆ ತಾನಾಗೇ ಶಾಂತವಾಗುತ್ತದೆ. ಆಸೆ ಮನಸ್ಸಿನಲ್ಲಿ ಒಂದು ಅದ್ಭುತ ರಸಾಯನ ಕ್ರಿಯೆ ನಡೆಸುತ್ತದೆ. ಆ ವಸ್ತು ಸಿಗುತ್ತದೆ ಎಂಬ ನಿರೀಕ್ಷೆ ಮನಸ್ಸಿನಲ್ಲಿ ಸ್ವಲ್ಪ ಸಂತೋಷ ನೀಡುತ್ತದೆ. ಆ ಸಂತೋಷ ಮತ್ತಷ್ಟು ಆಸೆ ತರುತ್ತದೆ. ಈ ಚಕ್ರ ನಿಲ್ಲುವುದೇ ಇಲ್ಲ. ಆದ್ದರಿಂದ ಆಸೆ ಎಂಬ ಚಕ್ರದಿಂದ ಹೊರಬರಲು ಅದರ ಮೂಲವನ್ನು ಅರ್ಥಮಾಡಿಕೊಳ್ಳಬೇಕು. ಆ ಮೂಲ ಏನು? ಅದು ಅಹಂಕಾರ. ನಾನು ಅವರಿಗಿಂತ ಕಡಿಮೆಯಲ್ಲ, ನಾನೂ ಅದನ್ನು ಪಡೆಯಬೇಕು,
ಈ ಅಹಂಕಾರದ ತೃಪ್ತಿಗಾಗಿ ಹುಟ್ಟಿದ ಆಸೆ ಯಾವತ್ತೂ ಪೂರ್ಣ ತೃಪ್ತಿ ನೀಡಲಾರ. ಆದರೆ ನಿಜವಾದ ಉದ್ದೇಶದಿಂದ, ಜ್ಞಾನದಿಂದ ಹುಟ್ಟಿದ ಆಸೆ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು, ತಿಳಿದು ಬೆಳೆಯಬೇಕು, ಇನ್ನೊಬ್ಬರ ಜೀವನ ಉತ್ತಮಪಡಿಸಬೇಕು ಎಂಬ ಆಸೆ, ಅದು ನಿಮ್ಮನ್ನು ಮೇಲಕ್ಕೆ ಕರೆದೊಯ್ಯುತ್ತದೆ. ಅದು ಆಸೆಯ ಸರಿಯಾದ ರೂಪ. ಹಿಂದಿನ ಭಾಗದಲ್ಲಿ ಆಸೆಯ ಜನನ ಮತ್ತು ಅದು ಮನಸ್ಸಿನಲ್ಲಿ ಬೆಳೆಯುವ ರೀತಿಯನ್ನು ನೋಡಿದೆವು. ಈಗ ಆಸೆ 3 ಭಿನ್ನ ಮುಖಗಳಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಯಾಕೆಂದ್ರೆ ಶತ್ರುವನ್ನು ಗೆಲ್ಲಬೇಕಾದ್ರೆ ಮೊದಲು ಅವನು ಮುಖ ತಿಳಿಯಬೇಕು. ನಮ್ಮ ಶಾಸ್ತ್ರಗಳಲ್ಲಿ ಆಸೆಯನ್ನು 3 ಬಗೆಯಾಗಿ ವಿಭಜಿಸಲಾಗಿದೆ: ತಾಮಸ ಆಸೆ, ರಾಜಸ ಆಸೆ ಮತ್ತು ಸಾತ್ವಿಕ ಆಸೆ. ಈ 3 ನಮ್ಮ ಜೀವನದಲ್ಲಿ ಪ್ರತಿದಿನ ಕಾಣಿಸಿಕೊಳ್ಳುತ್ತವೆ, ಆದರೆ ನಾವು ಗುರುತಿಸುವುದಿಲ್ಲ. ತಾಮಸ ಆಸೆ ಅಂದ್ರೆ ನಾಶಕ್ಕೆ ಕಾರಣವಾಗುವ ಆಸೆ. ಇದು ಸೋಮಾರಿತನದಿಂದ, ಅಜ್ಞಾನದಿಂದ ಅಥವಾ ವಿನಾಶಕ್ಕಾಗಿ ಹುಟ್ಟುತ್ತದೆ. ಯಾರಾದರೂ ತನಗೆ ಒಳ್ಳೆದಾಗಬೇಕಾದರೆ ಇನ್ನೊಬ್ಬರಿಗೆ ಕೆಟ್ಟದ್ದಾಗಬೇಕು ಎಂದು ಆಸೆಪಡುವುದು ತಾಮಸ. ಸಾಲ ಮಾಡಿ ಆಡಂಬರ ತೋರಿಸಬೇಕು ಎಂದು ಆಸೆಪಡುವುದು ತಾಮಸ. ಕಳ್ಳತನ ಮಾಡಿ ಶ್ರೀಮಂತರಾಗಬೇಕು ಎಂದು ಆಸೆಪಡುವುದು ತಾಮಸ. ಇಂತಹ ಆಸೆ ಯಾವಾಗಲೂ ತನ್ನನ್ನೂ ಮತ್ತು ಇನ್ನೊಬ್ಬರನ್ನು ನಾಶ ಮಾಡುತ್ತದೆ. ಒಂದು ಸಣ್ಣ ಗ್ರಾಮದ ಕಥೆಯಿದೆ. ಅಲ್ಲಿ 2 ರೈತರು ಪ್ರತಿ ವರ್ಷ ಒಟ್ಟಿಗೆ ಬೆಳೆ ತೆಗೆಯುತ್ತಿದ್ದರು. ಒಬ್ಬ ರೈತ ಚೆನ್ನಾಗಿ ಬೆಳೆ ತೆಗೆಯಲು ಶ್ರಮಪಡುತ್ತಿದ್ದ. ಇನ್ನೊಬ್ಬ ರೈತ ಅವನ ಬೆಳೆ ಚೆನ್ನಾಗಿ ಆಗದಿರಲಿ ಎಂದು ಮನೆಯಲ್ಲಿ ಕೂತು ದೇವರ ಬಳಿ ಕೇಳುತ್ತಿದ್ದ. 1 ವರ್ಷ ಕಳೆಯಿತು. ಶ್ರಮಪಟ್ಟ ರೈತ ಒಳ್ಳೆಯ ಇಳುವರಿ ತೆಗೆದ. ಇನ್ನೊಬ್ಬ ರೈತ ಏನೂ ಮಾಡದೆ ಕೈಕಟ್ಟಿ ಕೂತ. ತಾಮಸ ಆಸೆ ಹೀಗೆ: ಇನ್ನೊಬ್ಬರ ಬೀಳ್ಗೆ ಕಾಯುವ ಬದಲು ಸ್ವಂತ ಏಳಿಗೆ ಬಯಸದ ಮನಸ್ಸು. ರಾಜಸ ಆಸೆ ಅಂದ್ರೆ ಫಲದ ನಿರೀಕ್ಷೆಯಿಂದ ಕ್ರಿಯೆ ಮಾಡುವ ಆಸೆ. ಇದು ಸ್ವಾರ್ಥದಿಂದ ಕೂಡಿದ ಆಸೆ. ನಾನು ಕೆಲಸ ಮಾಡುತ್ತೇನೆ, ಆದರೆ ಅದರ ಹಿಂದೆ ಕೀರ್ತಿ ಬೇಕು, ಹಣ ಬೇಕು, ಅಧಿಕಾರ ಬೇಕು. ಇದು ರಾಜಸ. ಇದು ಕೆಟ್ಟದ್ದು ಎಂದು ಸಂಪೂರ್ಣವಾಗಿ ಹೇಳಲಾಗದು. ಇದು ಮನುಷ್ಯನನ್ನು ಚಟುವಟಿಕೆಯಲ್ಲಿ ಇಡುತ್ತದೆ, ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಿಸುತ್ತದೆ. ಆದರೆ ಈ ಫಲ ಸಿಗದಿದ್ದಾಗ ಅಥವಾ ಕಡಿಮೆ ಸಿಕ್ಕಿದಾಗ ಮನಸ್ಸು ಅಶಾಂತವಾಗುತ್ತದೆ, ದುಃಖ ಉಂಟಾಗುತ್ತದೆ. ಅದಕ್ಕಾಗಿ ಗೀತೆ ಹೇಳುತ್ತದೆ: ಕರ್ಮ ಮಾಡು, ಆದರೆ ಫಲಕ್ಕೆ ಆಸೆ ಪಡಬೇಡ. ಅಂದ್ರೆ ರಾಜಸ ಆಸೆಯಿಂದ ಮೇಲೇಳಬೇಕು. ಒಬ್ಬ ವ್ಯಾಪಾರಿ ದೇವಸ್ಥಾನಕ್ಕೆ ಮೊದಲ ಬಾರಿ ದೊಡ್ಡ ದಾನ ಕೊಟ್ಟ. ಪುರೋಹಿತರು ಅವನ ಹೆಸರನ್ನು ಎಲ್ಲರ ಮುಂದೆ ಜೋರಾಗಿ ಹೇಳಿದರು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಅವನಿಗೆ ಬಹಳ ಸಂತೋಷವಾಯಿತು. ಮುಂದಿನ ತಿಂಗಳು ಮತ್ತೆ ದಾನ ಕೊಟ್ಟ. ಆದರೆ ಈ ಬಾರಿ ಪುರೋಹಿತರು ಸ್ವಲ್ಪ ಮರೆತು ಹೆಸರು ಹೇಳಲಿಲ್ಲ. ವ್ಯಾಪಾರಿ ಮನೆ ತಲುಪಿ ಬಹಳ ನೊಂದ. ಆ ರಾತ್ರಿ ಉಣ್ಣಲಿಲ್ಲ. ಅಂದ್ರೆ ಅವನ ದಾನದ ಹಿಂದಿದ್ದ ಆಸೆ ಭಕ್ತಿಯಲ್ಲ, ಮಾನ್ಯತೆ. ಇದು ರಾಜಸ ಆಸೆ. ಸಾತ್ವಿಕ ಆಸೆ ಅಂದ್ರೆ ಮೇಲ್ಮಟ್ಟದ ಆಸೆ. ತಿಳಿದು ಬೆಳೆಯಬೇಕು ಎಂಬ ಆಸೆ, ಇನ್ನೊಬ್ಬರ ಜೀವನ ಉತ್ತಮಪಡಿಸಬೇಕು ಎಂಬ ಆಸೆ, ಭಗವಂತನ ಬಳಿ ಸೇರಬೇಕು ಎಂಬ ಆಸೆ, ಸತ್ಯ ತಿಳಿಯಬೇಕು ಎಂಬ ಆಸೆ. ಇವೆಲ್ಲ ಸಾತ್ವಿಕ. ಇಂತಹ ಆಸೆ ಮನಸ್ಸನ್ನು ಶುದ್ಧ ಮಾಡುತ್ತವೆ, ಬದುಕನ್ನು ಉತ್ಕೃಷ್ಟಗೊಳಿಸುತ್ತವೆ. ಇಂತಹ ಆಸೆ ಇಲ್ಲದ ಸನ್ಯಾಸಿಗಿಂತ ಸಾತ್ವಿಕ ಆಸೆ ಇರುವ ಗೃಹಸ್ಥ ಸಂತ ಮೇಲು ಎಂದು ನಮ್ಮ ಶಾಸ್ತ್ರ ಹೇಳುತ್ತದೆ. ಒಬ್ಬ ಬಡ ವೈದ್ಯ ಇದ್ದ. ಅವನ ಆಸೆ ಒಂದೇ: ಊರಿನ ಪ್ರತಿ ರೋಗಿ ಗುಣ ಹೊಂದಬೇಕು. ಹಣ ಇದ್ದರೂ ಇಲ್ಲದಿದ್ದರೂ ಅವರಿಗೆ ಔಷಧ ಕೊಡುತ್ತಿದ್ದ. ತಾನು ಬಡವನಾಗಿದ್ದ, ಆದರೆ ರೋಗಿಗಳ ಮುಖದ ಮೇಲಿನ ನಗು ಅವನ ಅತ್ಯಂತ ದೊಡ್ಡ ಸಂಪತ್ತಾಗಿತ್ತು. ಅವನ ಮನಸ್ಸಿನಲ್ಲಿ ಎಂದೂ ತಳಮಳ ಇರಲಿಲ್ಲ. ಸಾಯುವ ಸಮಯ ಬಂದಾಗ ಅವನ ಮುಖದ ಮೇಲೆ ಆ ನಗುವಿತ್ತು. ಇದು ಸಾತ್ವಿಕ ಆಸೆ ನೀಡಿದ ಸಂತೋಷ. ಆಸೆಯ ಈ 3 ಮುಖಗಳಲ್ಲಿ ನಿಮ್ಮ ಆಸೆ ಯಾವ ಮುಖದ್ದು ಎಂದು ಒಂದು ಕ್ಷಣ ಯೋಚಿಸಿ. ಉತ್ತರ ನಿಮ್ಮ ಬದಲಾವಣೆಯ ದಿಕ್ಕನ್ನು ತೋರಿಸುತ್ತದೆ. ಹಿಂದಿನ ಭಾಗದಲ್ಲಿ ಆಸೆಯ 3 ಮುಖಗಳನ್ನು ತಿಳಿದವು. ಈಗ ಪ್ರಶ್ನೆ ಬರುತ್ತದೆ: ಆಸೆ ಬಿಡಬೇಕು ಎಂದು ಮನಸ್ಸಿಗೆ ಅನಿಸಿದಾಗ ಒಳಗಡೆ ಏನು ನಡೆಯುತ್ತದೆ? ಆ ಸಂಘರ್ಷ ಹೇಗಿರುತ್ತದೆ ಮತ್ತು ಅದನ್ನು ದಾಟಿ ಬರುವ ದಾರಿಯೇನು? ಒಬ್ಬ ಮನುಷ್ಯ ಒಮ್ಮೆ ತೀರ್ಮಾನ ಮಾಡಿದ: ನಾಳೆಯಿಂದ ಮಿತಿಮೀರಿದ ಆಸೆ ಪಡಬಾರದು, ಸರಳವಾಗಿ ಬದುಕಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಮುಂದೆ ಮೊಬೈಲ್ ಬಂತು. ಅದರಲ್ಲಿ ಸ್ನೇಹಿತ ಹೊಸ ಕಾರಿನ ಫೋಟೋ ಹಾಕಿದ್ದ. ಮನಸ್ಸು ತಕ್ಷಣ ಚಡಪಡಿಸಿತು. ನಾನೂ ಒಂದು ಕಾರು ತರಬೇಕು ಎಂಬ ಆಸೆ ಒಳಗಿನಿಂದ ಎದ್ದಿತು. ಅವನ ಮನಸ್ಸು ಇಬ್ಬಾಗವಾಯಿತು. ಒಂದು ಭಾಗ ಹೇಳಿತು, ನಿನ್ನೆ ರಾತ್ರಿ ತಾನೇ ತೀರ್ಮಾನ ಮಾಡಿದೆ. ಇನ್ನೊಂದು ಭಾಗ ಹೇಳಿತು,
ಆದ್ರೆ ಒಂದು ಕಾರು ಇದ್ರೆ ಏನಾಗುತ್ತದೆ? ಅದು ಅಗತ್ಯ ತಾನೇ? ಇದೇ ಸಂಘರ್ಷ. ಇದು ಪ್ರತಿ ಮನುಷ್ಯನ ಮನಸ್ಸಿನಲ್ಲಿ ದಿನಾ 100 ಬಾರಿ ನಡೆಯುತ್ತದೆ. ಈ ಸಂಘರ್ಷ ಏಕೆ ನಡೆಯುತ್ತದೆ ಎಂದ್ರೆ, ಆಸೆ ಕೇವಲ ಮನಸ್ಸಿನ ಒಂದು ಭಾಗದಲ್ಲಿರಲ್ಲ. ಅದು ನಮ್ಮ ಸ್ಮೃತಿಯಲ್ಲಿ, ಶರೀರದ ಅಭ್ಯಾಸದಲ್ಲಿ, ಭಾವನೆಗಳ ಆಳದಲ್ಲಿ ಬೇರುಬಿಟ್ಟಿರುತ್ತದೆ. ಒಬ್ಬ ವ್ಯಕ್ತಿ 20 ವರ್ಷ ಸಿಹಿ ತಿನ್ನುವ ಅಭ್ಯಾಸ ಮಾಡಿಕೊಂಡ. ಈಗ ಒಮ್ಮೆಲೆ ಬಿಡಬೇಕು ಎಂದರೆ ಶರೀರ ಒಪ್ಪಲ್ಲ. ಅದೇ ರೀತಿ ಆಸೆ, ಅದು ನಮ್ಮ ಒಳಗಿನ ಅಭ್ಯಾಸವಾಗಿಬಿಟ್ಟಿರುತ್ತದೆ. ಆದ್ದರಿಂದ ಆಸೆ ಬಿಡುವುದು ಎಂದ್ರೆ ಒಮ್ಮೆಲೆ ಎಲ್ಲಾ ಆಸೆ ತ್ಯಜಿಸುವುದಲ್ಲ. ಅದು ಸಾಧ್ಯವೂ ಇಲ್ಲ, ಸರಿಯೂ ಇಲ್ಲ. ಆಸೆ ಗೆಲ್ಲುವುದು ಎಂದ್ರೆ ಆಸೆ ಬಂದಾಗ ಅದನ್ನು ಗಮನಿಸಬಲ್ಲ ಸಾಮರ್ಥ್ಯ ಬೆಳೆಸಿಕೊಳ್ಳುವುದು. ಈ ಆಸೆ ಬಂದಿದೆ, ಇದು ಎಲ್ಲಿಂದ ಬಂತು, ಇದರ ಹಿಂದೆ ಏನಿದೆ ಎಂದು ಕೀಳಿಕೊಳ್ಳಬಲ್ಲ ಜಾಗೃತ ಮನಸ್ಸು ಇರುವುದು. ಈ ಜಾಗೃತ ಸ್ಥಿತಿ ಬಂದಾಗ ಆಸೆ ಅದರ ಅಧಿಕಾರ ಕಳೆದುಕೊಳ್ಳುತ್ತದೆ. ಮಹಾಭಾರತದ ಕಾಲದ ಒಂದು ಕಥೆಯಿದೆ. ಒಂದು ಊರಿನ ರಾಜ ಬಹಳ ದೊಡ್ಡ ಸಂಪತ್ತು ಹೊಂದಿದ್ದ. ಆದರೂ ಅವನಿಗೆ ನೆಮ್ಮದಿಯಿರಲಿಲ್ಲ. ಒಂದು ದಿನ ಒಬ್ಬ ಮಹಾತ್ಮ ಅವನ ಅರಮನೆಗೆ ಬಂದ. ರಾಜ ಕೇಳಿದ, ಸ್ವಾಮಿ, ನಾನು ಎಷ್ಟು ಸಂಪಾದಿಸಿದರೂ ತೃಪ್ತಿಯಿಲ್ಲ, ಶಾಂತಿಯಿಲ್ಲ. ಇದಕ್ಕೆ ಕಾರಣ ಏನು? ಮಹಾತ್ಮ ನಗುತ್ತಾ ಒಂದು ಖಾಲಿ ಬಟ್ಟಲನ್ನು ತೆಗೆದುಕೊಂಡು ಹೇಳಿದ, ರಾಜ, ಈ ಬಟ್ಟಲಿನ ತಳ ಕಿತ್ತಿದೆ. ಇದರಲ್ಲಿ ಎಷ್ಟು ನೀರು ಹಾಕಿದರೂ ಹಿಡಿಯುವುದಿಲ್ಲ. ಹಾಗೆ ನಿನ್ನ ಮನಸ್ಸಿನ ಆಸೆ ಎಂಬ ತಳ ಕಿತ್ತಿದೆ. ಪಡೆದಷ್ಟೂ ಬರಿದಾಗುತ್ತದೆ. ರಾಜ ಒಂದು ಕ್ಷಣ ಮೌನನಾದ. ಆ ಮಾತು ಅವನ ಮನಸ್ಸನ್ನು ಆಳಕ್ಕೆ ಇಳಿಯಿತು. ಆಸೆ ಬಿಡಲು ಪ್ರಯತ್ನಿಸಿದಾಗ ಮನಸ್ಸಿನಲ್ಲಿ 4 ಬಗೆಯ ಸಂಘರ್ಷ ನಡೆಯುತ್ತದೆ. ಮೊದಲನೇದು ಭಯ. ಆಸೆ ಬಿಟ್ರೆ ನಾನು ಸೋಲುತ್ತೇನೆ, ಹಿನ್ನಕ್ಕೆ ಹೋಗುತ್ತೇನೆ ಎಂಬ ಭಯ. ಎರಡನೆಯದು ಮೋಹ. ಈ ವಸ್ತು, ಈ ಸ್ಥಾನ ಸಿಕ್ಕಿದರೆ ನಿಜವಾಗಿ ಸಂತೋಷ ಸಿಗುತ್ತದೆ ಎಂಬ ಮೋಹ. ಮೂರನೆಯದು ಹೋರಿಕೆ. ಎಲ್ಲರೂ ಆಸೆಪಡುತ್ತಾರೆ, ನಾನು ಮಾತ್ರ ಬಿಡಬೇಕೆಂದರೆ ಹೇಗೆ ಎಂಬ ತರ್ಕ. ನಾಲ್ಕನೆಯದು ಅಭ್ಯಾಸಬಲ. ವರ್ಷಗಳ ಕಾಲ ಮಾಡಿದ ಅಭ್ಯಾಸ ಒಮ್ಮೆಲೆ ಬದಲಾಗಲ್ಲ ಎಂದು ಮನಸ್ಸು ಪಟ್ಟು ಹಿಡಿಯುತ್ತದೆ. ಈ 4 ಸಂಘರ್ಷಗಳನ್ನು ದಾಟಿ ಬರಲು ಒಂದು ಸರಳ ಉಪಾಯ ಇದೆ: ಸಾಕ್ಷಿಭಾವ. ಅಂದರೆ ನಾವು ಆಸೆಯ ನಾಟಕದ ಪಾತ್ರಧಾರಿಯಾಗದೆ ಅದರ ಸಾಕ್ಷಿಯಾಗುವ ಕಲೆ. ಆಸೆ ಬಂತು, ಆಹಾ, ಆಸೆ ಬಂತು, ನೋಡೋಣ ಎಂದು ಕೂತು ನೋಡಬೇಕು. ಅದರ ಜೊತೆ ಸೇರಿ ಓಡಬಾರದು. ಅದನ್ನು ಬಲವಂತವಾಗಿ ಹೊತ್ತಿ ಹಿಡಿಯಬಾರದು. ಸ್ವಲ್ಪ ಸಮಯ ಹಾಗೆ ನೋಡಿದರೆ ಆಸೆ ತಾನಾಗೇ ತನ್ನ ಶಕ್ತಿ ಕಳೆದುಕೊಳ್ಳುತ್ತದೆ. ಏಕೆಂದರೆ ಆಸೆ ಬೆಳೆಯಲು ನಮ್ಮ ಗಮನ ಬೇಕು. ಗಮನ ತಿರುಗಿಸಿದರೆ ಆಸೆ ಕ್ಷೀಣವಾಗುತ್ತದೆ. ಈ ಸಂಘರ್ಷದ ಹಾದಿಯಲ್ಲಿ ಮತ್ತೊಂದು ದೊಡ್ಡ ಶತ್ರುವಿದೆ: ಅಸಹನೆ. ಇಷ್ಟು ದಿನ ಪ್ರಯತ್ನ ಮಾಡಿದ್ದೇನೆ, ಆದರೂ ಇನ್ನೂ ಆಸೆ ಬರ್ತಿದೆ, ನನ್ನಿಂದ ಆಗೋಲ್ಲ ಎಂಬ ನಿರಾಶೆ. ಈ ನಿರಾಶೆ ಬರದಂತೆ ನೋಡಿಕೊಳ್ಳಬೇಕು. ಬದಲಾವಣೆ ಒಂದೇ ದಿನದಲ್ಲಿ ಆಗಲ್ಲ. ಬೀಜ ಬಿದ್ದ ತಕ್ಷಣ ಮರ ಆಗೋಲ್ಲ. ಆದರೆ ಬೀಜ ಒಳ್ಳೆಯ ಮಣ್ಣಿನಲ್ಲಿ ಇದ್ದರೆ ಅದು ಮರ ಆಗುವ ಸಾಧ್ಯತೆ ಖಚಿತ. ಅದೇ ರೀತಿ ಆಸೆಯ ಮೇಲೆ ಜಾಗೃತ ದೃಷ್ಟಿ ಇಟ್ಟರೆ ಒಂದು ದಿನ ಆ ಆಸೆ ತನ್ನ ಆಧಿಪತ್ಯ ಕಳೆದುಕೊಳ್ಳುತ್ತದೆ. ಈಗ ಈ 2 ಬಗೆಯ ಜೀವನಗಳನ್ನು ಅಕ್ಕಪಕ್ಕ ಇಟ್ಟು ನೋಡೋಣ. ಒಂದು ಆಸೆಗೆ ಗುಲಾಮನಾದ ಜೀವನ, ಮತ್ತೊಂದು ಆಸೆಗೆ ಒಡೆಯನಾದ ಜೀವನ. ಶ್ರೀಕಾಂತ ಒಬ್ಬ ಶ್ರೀಮಂತ ವ್ಯಾಪಾರಿ. ಎಲ್ಲ ಇದ್ದಾಗಿನೂ ಹೆಚ್ಚಿನ ಆಸೆ ಅವನನ್ನು ಕಾಡುತ್ತಿತ್ತು. ಒಂದು ದಿನ ರಾಜಕೀಯ ನಂಟು ಬಂತು. ಅಧಿಕಾರ ಬೇಕು ಎಂಬ ಆಸೆ ಹುಟ್ಟಿತು. ಅದಕ್ಕಾಗಿ ಯಾರ ಕೈಕಾಲು ಹಿಡಿಯಬೇಕೋ ಅದನ್ನೂ ಹಿಡಿದ. ಯಾರಿಗೆ ಹಣ ಕೊಡಬೇಕೋ ಅದನ್ನೂ ಕೊಟ್ಟ. ಯಾರ ಮುಂದೆ ತಲೆಬಾಗಬೇಕೋ ಅದನ್ನು ಮಾಡಿದ. ಅಧಿಕಾರ ಬಂತು. ಆದರೆ ಅಧಿಕಾರ ಉಳಿಸಿಕೊಳ್ಳಬೇಕು ಎಂಬ ಹೊಸ ಆಸೆ ಹುಟ್ಟಿತು. ಆ ಆಸೆಗಾಗಿ ಮತ್ತಷ್ಟು ಸ್ವಾಭಿಮಾನ ಮಾರಿದ. ಕೊನೆಗೆ ಒಂದು ದಿನ ಅಧಿಕಾರ ಹೋಯಿತು. ಆದರೆ ಸ್ನೇಹಿತರೂ ಹೋಗಿದ್ದರು, ಆರೋಗ್ಯ ಹೋಗಿತ್ತು, ಕೌಟುಂಬಿಕ ಸಂಬಂಧ ಹೋಗಿತ್ತು. ಕೊನೆಗೆ ಉಳಿದದ್ದೇನು? ಒಂದು ಖಾಲಿ ಜೀವನ. ಇದು ಆಸೆಯ ಗುಲಾಮನ ಕಥೆ. ರಾಮಣ್ಣ ಎಂಬ ಒಬ್ಬ ಶಿಕ್ಷಕ. ಅವನ ಬಳಿ ತುಂಬಾ ಸಂಪತ್ತಿರಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ದರ್ಶನ ಇತ್ತು. ತನ್ನ ವಿದ್ಯಾರ್ಥಿಗಳ ಬದುಕು ಬೆಳಗಬೇಕು ಎಂಬ ಒಂದೇ ಒಂದು ಆಸೆ. ಆ ಆಸೆ ಸಾತ್ವಿಕ ಆಸೆ. ಅದಕ್ಕಾಗಿ ಅವನು ಎಷ್ಟು ಶ್ರಮಪಟ್ಟೆಂದರೆ ರಾತ್ರಿ ಮನೆಗೆ ಬಂದು ಬೆಳಿಗ್ಗೆ ಮತ್ತೆ ತರಗತಿಗೆ ಹೋಗಲು ಕಾಯುತ್ತಿದ್ದ. ಸಂಬಳ ಕಡಿಮೆ ಇದ್ದರೂ ಅವನ ಮನಸ್ಸಿನಲ್ಲಿ ಸಂಪದ್ಭರಿತ ನೆಮ್ಮದಿಯಿತ್ತು. ಅವನ ವಿದ್ಯಾರ್ಥಿಗಳು ಒಳ್ಳೆಯ ಜಾಗಕ್ಕೆ ಹೋದಾಗ ಅವನ ಆ ಆನಂದ ವರ್ಣಿಸಲ ಸಾಧ್ಯ. ನಿವೃತ್ತಿ ದಿನ ಊರಿನ ಜನ ಎಲ್ಲ ಬಂದು ಕಣ್ಣೀರಿನಿಂದ ಬೀಳಿಕೊಟ್ಟರು. ಅವನ ಕಣ್ಣಲ್ಲೂ ಕಣ್ಣೀರು, ಆದರೆ ಅದು ಸಂತೃಪ್ತಿಯ ಕಣ್ಣೀರು. ಇದು ಆಸೆಯ ಒಡೆಯನ ಕಥೆ. 2 ಜೀವನ.
ಒಂದು ಆಸೆ ಬಿಟ್ಟಿಲ್ಲ ಎಂಬ ಆತಂಕದಲ್ಲಿ ಕೊನೆಗೊಂಡಿತು, ಮತ್ತೊಂದು ಆಸೆ ಪೂರ್ಣವಾಯಿತು ಎಂಬ ತೃಪ್ತಿಯಲ್ಲಿ ಮುಕ್ತಾಯ ಕಂಡಿತು. ವ್ಯತ್ಯಾಸ ಕೇವಲ ಆಸೆ ಇತ್ತೇ ಇಲ್ಲವೇ ಎಂಬುದರಲ್ಲಲ್ಲ, ಆ ಆಸೆ ಯಾವ ದಿಕ್ಕಿನಲ್ಲಿ ಹರಿಯಿತು ಎಂಬುದರಲ್ಲಿ. ನಮ್ಮ ಶಾಸ್ತ್ರದಲ್ಲಿ ಇದನ್ನು ಸ್ವಹಿತ ಮತ್ತು ಲೋಕಹಿತ ಎಂದು ವರ್ಣಿಸಲಾಗಿದೆ. ಕೇವಲ ತನ್ನ ಹಿತ ಬಯಸಿದ ಆಸೆ ಯಾವಾಗಲೂ ದುಃಖ ತರುತ್ತದೆ. ಇನ್ನೊಬ್ಬರ ಹಿತ ಬಯಸಿದ ಆಸೆ ಯಾವಾಗಲೂ ಆನಂದ ತರುತ್ತದೆ. ಇದನ್ನು ವಿಜ್ಞಾನ ಕೂಡ ಒಪ್ಪುತ್ತದೆ. ಇತರರಿಗೆ ಸಹಾಯ ಮಾಡಿದಾಗ ಮೆದುಳಿನಲ್ಲಿ ಡೋಪಮೀನ್ ಎಂಬ ಸಂತೋಷದ ರಾಸಾಯನಿಕ ಹೊರಬರುತ್ತದೆ ಎಂದು ಸಂಶೋಧನೆ ತಿಳಿಸಿದೆ. ಅಂದರೆ ಇನ್ನೊಬ್ಬರಿಗಾಗಿ ಆಸೆ ಪಡುವುದು ಕೇವಲ ಆಧ್ಯಾತ್ಮಿಕ ಸತ್ಯ ಅಲ್ಲ, ಅದು ವೈಜ್ಞಾನಿಕ ಸತ್ಯ ಕೂಡ. ಆಸೆಯ ಒಡೆಯ ಆಗಬೇಕಾದರೆ ಮೊದಲು ಮಾಡಬೇಕಾದ ಒಂದು ಕಾರ್ಯ, ನಿಮ್ಮ ಎಲ್ಲ ಆಸೆಗಳನ್ನು ಒಂದು ಹಾಳೆಯ ಮೇಲೆ ಬರೆಯಿರಿ. ಅದರ ಮುಂದೆ ಬರೆಯಿರಿ, ಈ ಆಸೆ ಏಕೆ ಬಂದಿದೆ? ಇದರ ಹಿಂದೆ ಅಹಂಕಾರವಿದೆಯೇ, ಭಯವಿದೆಯೇ, ಹೋಲಿಕೆಯಿದೆಯೇ, ಅಥವಾ ನಿಜವಾದ ಅಗತ್ಯವಿದೆಯೇ? ಈ ಪ್ರಶ್ನೆ ಕೇಳಿಕೊಂಡಾಗ ಅರ್ಧಕ್ಕರ್ಧ ಆಸೆಗಳು ತಮ್ಮಿಂದ ತಾವೇ ಬೀಳಿಸಿಕೊಳ್ಳುತ್ತವೆ. ಶ್ರೀಕೃಷ್ಣ ಈ ಆಸೆಯ ಸಮಸ್ಯೆಗೆ ಏನು ಹೇಳ್ತಾನೆ ಎಂಬುದನ್ನು ಕೇಳೋಣ. ಮಹಾಭಾರತ ಯುದ್ಧದ ಆ ದಿನ ಅರ್ಜುನ ಕೂತ ಜಾಗ ಬದಲಾಗಿಲ್ಲ, ಆ ಪ್ರಶ್ನೆ ಬದಲಾಗಿಲ್ಲ. ಬದಲಾದದ್ದು ನಮ್ಮ ರಣಭೂಮಿ ಮಾತ್ರ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅರ್ಜುನ ನಿಂತ. ಎದುರಿಗೆ ಅವನ ಗುರುಗಳು, ದ್ರೋಣ, ಅವನ ಭೀಷ್ಮ ಪಿತಾಮಹ, ಅವನ ಬಂಧುಬಾಂಧವರು. ಅವರನ್ನು ಕೊಂದು ರಾಜ್ಯ ಗಳಿಸಿ ಏನು ಪ್ರಯೋಜನ ಎಂಬ ವೇದನೆ ಅರ್ಜುನನನ್ನು ಆವರಿಸಿತು. ಅವನ ಗಾಂಡೀವ ಕೆಳಗಬಿದ್ದಿತು, ಮೊಣಕಾಲು ನಡುಗಿತು. ಆ ಕ್ಷಣ ಅರ್ಜುನ ಕೃಷ್ಣನ ಶರಣು ಹೊಕ್ತ. ಆಗ ಕೃಷ್ಣ ಹೇಳಿದ, ಅರ್ಜುನ, ನಿನ್ನ ಈ ಮೋಹ ಏಕೆ ಬಿದ್ದಿದೆ ಎಂದು ತಿಳಿದಿದೆಯೇ? ಏಕೆಂದರೆ ನೀನು ನಾನು ಎಂಬ ಆಸೆಗೆ ಬಿದ್ದಿದ್ದಿ. ರಾಜ್ಯ ನನ್ನದಾಗಬೇಕು, ಕೀರ್ತಿ ನನ್ನದಾಗಬೇಕು, ಈ ಬಂಧುಬಾಂಧವರು ನನ್ನಿಂದ ದೂರಾಗಬಾರದು, ಇದು ನಿನ್ನ ಆಸೆ. ಆ ಆಸೆಯ ಬಂಧನದಲ್ಲಿ ಸಿಕ್ಕಿ ನೀನು ಧರ್ಮ ಕಾಣಲಾರದ ಸ್ಥಿತಿಗೆ ಬಂದಿದ್ದಿ. ಈ ಮಾತು ನಮ್ಮ ಎಲ್ಲರ ಜೀವನಕ್ಕೂ ಅನ್ವಯ ಆಗತ್ತೆ. ಆಸೆ ತುಂಬ ತೀವ್ರ ಆದಾಗ ನಮ್ಮ ವಿವೇಕ ಮಂಕಾಗತ್ತೆ. ಏನು ಸರಿ ಏನು ತಪ್ಪು ಎಂಬುದು ತಿಳಿಯದಾಗತ್ತೆ. ಒಂದು ಕೆಲಸ ಸಿಗಬೇಕು ಎಂಬ ಆಸೆ ತೀವ್ರ ಆದಾಗ ಸುಳ್ಳು ಹೇಳಲು ಮನಸ್ಸು ಸಿದ್ಧ ಆಗತ್ತೆ. ಸಂಬಂಧ ಉಳಿಸಿಕೊಳ್ಳಬೇಕು ಎಂಬ ಆಸೆ ತೀವ್ರ ಆದಾಗ ಸ್ವಾಭಿಮಾನ ಮಾರಲು ಸಿದ್ಧ ಆಗ್ತೇವೆ. ಇದೇ ಆಸೆ ಮನಸ್ಸನ್ನು ಕುರುಡು ಮಾಡುವ ರೀತಿ. ಆಗ ಕೃಷ್ಣ ಮೊದಲ ಪರಿಹಾರ ಹೇಳಿದ, ಸ್ಥಿತಪ್ರಜ್ಞನಾಗು, ಅಂದರೆ ಸ್ಥಿರಬುದ್ಧಿಯ ಮನುಷ್ಯ ಆಗು. ಸಂತೋಷ ಬಂದಾಗ ಅತಿ ಸಂತೋಷ ಪಡಬೇಡ, ದುಃಖ ಬಂದಾಗ ಅತಿ ದುಃಖ ಪಡಬೇಡ. ಆಸೆ ಪೂರ್ಣ ಆದಾಗ ಮೈ ಮರೆಯಬೇಡ, ಆಸೆ ಮುರಿದಾಗ ಕುಸಿಯಬೇಡ. ಎರಡರಲ್ಲೂ ಸಮಭಾವ ಇಡುವ ಸಾಮರ್ಥ್ಯ ಬೆಳೆಸಿಕೊ. ಈ ಸಮಭಾವ ಬಂದಾಗ ಆಸೆ ನಿನ್ನ ಮೇಲೆ ಅಧಿಕಾರ ಚಲಾಯಿಸಲು ಸಾಧ್ಯ ಆಗೋದಿಲ್ಲ. ಈ ಸ್ಥಿತಪ್ರಜ್ಞತೆಯ ಉದಾಹರಣೆ ಮಹಾಭಾರತದಲ್ಲಿ ಬಿದ್ದರ ವ್ಯಕ್ತಿ ವಿದುರ. ವಿದುರ ಹಸ್ತಿನಾಪುರದ ಮಹಾಜ್ಞಾನಿ. ಅವನು ದಾಸೀಪುತ್ರ ಆಗಿದ್ದ. ಸಿಂಹಾಸನ ಸಿಗುವ ಅರ್ಹತೆ ಇರಲಿಲ್ಲ. ಆದರೆ ಅವನಿಗೆ ಆ ಆಸೆ ಇರಲಿಲ್ಲ. ಧೃತರಾಷ್ಟ್ರ ಆ ಸ್ಥಾನ ಪಡೆದ. ಆದರೆ ಮಗನ ಮೇಲಿನ ಮೋಹ ಎಂಬ ಆಸೆ ಅವನನ್ನು ಎಷ್ಟು ಕುರುಡು ಮಾಡಿತು ಎಂದರೆ, ಕೌರವ ದ್ಯೂತ ಆಡಿದಾಗ, ದ್ರೌಪದಿ ಅವಮಾನ ಆದಾಗ, ಪಾಂಡವರ ಮೇಲೆ ಅನ್ಯಾಯ ಆದಾಗ ಎಲ್ಲ ಸಂದರ್ಭದಲ್ಲಿ ವಿದುರ ಸರಿಯಾದ ಮಾತಾಡಿದ. ಧೃತರಾಷ್ಟ್ರ ಮಾತ್ರ ಮಗನ ಆಸೆಯ ಗುಲಾಮನಾಗಿ ತಪ್ಪುದಾರಿ ಹಿಡಿದ. ಇಡೀ ಕುರು ವಂಶ ನಾಶವಾಯಿತು. ಇದು ಆಸೆ ತಿದ್ದಿಕೊಳ್ಳದಿದ್ದರೆ ಆಗುವ ಅಂತ್ಯ. ಕೃಷ್ಣ ಎರಡನೇ ಪರಿಹಾರ ಹೇಳಿದ, ನಿಷ್ಕಾಮ ಕರ್ಮ ಮಾಡು, ಫಲ ಬಯಸದೆ ಕರ್ತವ್ಯ ಮಾಡು. ಇದರ ಅರ್ಥ ಫಲ ಬೇಡ ಎಂದಲ್ಲ. ಅರ್ಥ ಫಲ ಬರುವುದಕ್ಕಾಗಿ ಕೆಲಸ ಮಾಡಬೇಡ, ಕರ್ತವ್ಯ ಎಂದು ಮಾಡು. ಒಬ್ಬ ರೈತ ಒಳ್ಳೆಯ ಮಳೆ ಬೀಳಲಿ ಎಂದು ನಿರೀಕ್ಷಿಸಿ ಬೀಜ ಬಿತ್ತಬಾರದು. ಬೀಜ ಬಿತ್ತುವುದು ಅವನ ಕರ್ತವ್ಯ, ಮಳೆ ಬೀಳಿಸುವುದು ಪ್ರಕೃತಿ ಕೆಲಸ. ಇದೇ ತಿಳಿದ ರೈತ ನಿರಾಶೆ ಪಡಲ್ಲ. ಇದೇ ನಿಷ್ಕಾಮಕರ್ಮ. ಶ್ರೀಕೃಷ್ಣ ಕೇವಲ ಮಾತಿನಲ್ಲಿ ಉಪದೇಶ ಕೊಡಲ್ಲ, ಅವನ ಬದುಕೇ ಒಂದು ದಿವ್ಯ ಸಾಕ್ಷಿ. ಮತ್ತು ಆಸೆ ಗೆಲ್ಲುವ ಮಾರ್ಗವನ್ನು ಅವನು ಜನಸಾಮಾನ್ಯರ ಜೀವನದ ಮೂಲಕ ತೋರಿಸಿದ್ದಾನೆ. ಆ ಎರಡು ಅದ್ಭುತ ಕಥೆಗಳನ್ನು ಈಗ ನೋಡೋಣ. ಮೊದಲ ಕಥೆ ಕುಚೇಲ. ಕುಚೇಲ ಮತ್ತು ಕೃಷ್ಣ ಒಟ್ಟಿಗೆ ಸಂದೀಪನಿ ಆಶ್ರಮದಲ್ಲಿ ಓದಿದ್ದರು. ಕೃಷ್ಣ ಮಧುರೆಯ ರಾಜ ಆದ, ಕುಚೇಲ ಬಡ ಬ್ರಾಹ್ಮಣ ಆದ. ಕಾಲ ಕಳೆಯಿತು. ಕುಚೇಲನ ಮನೆಯಲ್ಲಿ ದಾರಿದ್ರ್ಯ ಮನೆ ಮಾಡಿತು. ಮಕ್ಕಳಿಗೆ ಊಟ ಹಾಕಲು ಕಷ್ಟ ಆಯಿತು. ಹೆಂಡತಿ ಕೇಳಿದಳು, ನಿಮ್ಮ ಸ್ನೇಹಿತ ಕೃಷ್ಣ ದ್ವಾರಕೆಯ ರಾಜ, ಒಮ್ಮೆ ಅವನ ಬಳಿ ಹೋಗಿ ಕೇಳಿ ಬನ್ನಿ. ಆಗ ಕುಚೇಲ ಏನು ಮಾಡಿದ ಗೊತ್ತೇ? ಅವನ ಮನಸ್ಸಿನಲ್ಲಿ ಒಂದು ಸಂಘರ್ಷ ಆಯಿತು. ಒಂದು ಭಾಗ ಹೇಳಿತು, ಹೋಗು ಕೇಳು, ಕೃಷ್ಣ ಸ್ನೇಹಿತ, ಅವನು ಕೊಡುತ್ತಾನೆ.
ಇನ್ನೊಂದು ಭಾಗ ಹೇಳಿತು, ಸ್ನೇಹದ ಮುಖ ನೋಡಲು ಹೋಗು, ಬೇಡಿ ತರಲು ಅಲ್ಲ. ಕೊನೆಗೆ ಕುಚೇಲ ಹೊರಟ. ಕೈಯಲ್ಲಿ ಒಂದು ಕೊಟ್ಟಿಗೆ ಅವಲಕ್ಕಿ ಮಾತ್ರ. ದ್ವಾರಕ್ಕೆ ತಲುಪಿದ. ಕೃಷ್ಣ ಸ್ನೇಹಿತನನ್ನು ಕಂಡ ತಕ್ಷಣ ಅಪ್ಪಿಕೊಂಡ, ಕಣ್ಣೀರಿಟ್ಟ, ಅವನ ಪಾದ ತೊಳೆದ, ಅವಲಕ್ಕಿ ಕಿತ್ತುಕೊಂಡು ತಿಂದ. ಕುಚೇಲ ಕೇಳಲಿಲ್ಲ. ಆ ಭೇಟಿ ಮುಗಿಯಿತು. ಮನೆಗೆ ಹಿಂತಿರುಗಿದ. ಮನೆ ನೋಡಿ ದಂಗು ಬಿದ್ದ. ಅದು ಅರಮನೆಯಾಗಿತ್ತು. ಹೆಂಡತಿ ಹೇಳಿದಳು, ಕೃಷ್ಣ ನಮ್ಮ ಎಲ್ಲ ಕಷ್ಟ ನೋಡಿ ಎಲ್ಲ ಕೊಟ್ಟ. ಕುಚೇಲ ಅಳತೊಡಗಿದ. ಏಕೆ ಗೊತ್ತೇ? ಏಕೆಂದರೆ ಅವನು ಕೇಳದೆ ಸಿಕ್ಕ ಸಂಪತ್ತು ಅವನ ಮನಸ್ಸನ್ನು ಮೃದುವಾಗಿ ಮಾಡಿತು. ಆ ಪ್ರೀತಿ ಅವನ ಆಸೆಗಿಂತ ದೊಡ್ಡದು ಎಂಬ ಸತ್ಯ ಮನೆ ಮಾಡಿತು. ಕುಚೇಲ ಕಿಂಚಿತ್ ಕೇಳಲಿಲ್ಲ. ಬೆಳೆದ ಸಂಪತ್ತಿನಲ್ಲಿ ಜೀವಿಸಿದ, ಆದರೆ ಅದರ ಗುಲಾಮ ಆಗಲಿಲ್ಲ. ಅದೇ ಅವನ ಅಸಲಿ ಶ್ರೀಮಂತಿಕೆ. ಈ ಕಥೆ ನಮಗೆ ಹೇಳುತ್ತದೆ, ಪ್ರೀತಿ ಮತ್ತು ಆಸೆ ಎರಡೂ ಒಂದು ಸ್ಥಳದಿಂದ ಬರಲ್ಲ. ಪ್ರೀತಿ ಕೊಡಲು ಹೋಗುತ್ತದೆ, ಆಸೆ ಪಡೆಯಲು ಹೋಗುತ್ತದೆ. ಕುಚೇಲ ಪ್ರೀತಿ ಕೊಡಲು ಹೋದ, ಅವಲಕ್ಕಿ ಕೊಟ್ಟ. ಅದಕ್ಕೆ ಕೃಷ್ಣ ಸಂಪತ್ತು ಕೊಟ್ಟ. ಆದ್ದರಿಂದ ಅಸಲಿ ಸಂಪತ್ತು ಸಿಗಬೇಕಾದರೆ ಮೊದಲು ಕೊಡಬೇಕು. ಎರಡನೇ ಕಥೆ ಅಂಬರೀಷ ರಾಜ. ಅಂಬರೀಷ ಒಬ್ಬ ಅತ್ಯಂತ ಶ್ರೇಷ್ಠ ಭಕ್ತ. ಅವನ ಮಹಾರಾಜ್ಯ ಇತ್ತು, ಅಪಾರ ಸಂಪತ್ತು ಇತ್ತು. ಆದರೆ ಆ ಯಾವುದರ ಬಗ್ಗೆಯೂ ಅಸಾಧಾರಣ ಆಸೆ ಇರಲಿಲ್ಲ. ಒಂದು ಬಾರಿ ಏಕಾದಶಿ ವ್ರತ ಮುಗಿಸಿ ಪ್ರಸಾದ ಸ್ವೀಕರಿಸಲು ಕೂತ. ಅದೇ ಸಮಯಕ್ಕೆ ಮಹರ್ಷಿ ದೂರ್ವಾಸ ಅತಿಥಿಯಾಗಿ ಬಂದ. ದೂರ್ವಾಸ ಸ್ನಾನಕ್ಕೆ ಹೋದ, ಆದರೆ ಬಹಳ ಹೊತ್ತಾಯಿತು. ವ್ರತ ಮುರಿಯದಿದ್ದರೆ ಪಾಪ ಎಂಬ ಸಮಯ ಬಂತು. ಗುರುಗಳಿಲ್ಲದೆ ತಿನ್ನಬಾರದು ಎಂಬ ಧರ್ಮ ಸಂಘರ್ಷ ಬಂತು. ಕೊನೆಗೆ ಗೀತಿ ಪ್ರಕಾರ ಧರ್ಮ ಅನುಸರಿಸಿ ತೀರ್ಥ ಮಾತ್ರ ಸ್ವೀಕರಿಸಿದ. ದೂರ್ವಾಸ ಬಂದ, ಕೋಪಗೊಂಡ. ಅಂಬರೀಷ ಪ್ರತಾಪಕ್ಕೆ ತಕ್ಕ ಉತ್ತರ ಕೊಡಲಿಲ್ಲ, ತಲೆ ಬಾಗಿ ನಿಂತ. ಕೃಷ್ಣ ಅವನ ರಕ್ಷಣೆಗೆ ಬಂದ. ಅಂಬರೀಷ ಯಾಕೆ ರಕ್ಷಣೆ ಪಡೆದ? ಏಕೆಂದರೆ ಅವನ ಮನಸ್ಸಿನಲ್ಲಿ ಒಂದೇ ಆಸೆಯಿತ್ತು, ಭಗವಂತನ ಭಕ್ತಿ. ಉಳಿದ ಎಲ್ಲ ಆಸೆ ಅವನು ಗೆದ್ದಿದ್ದ. ಅದಕ್ಕಾಗಿ ಭಗವಂತ ಅವನ ರಕ್ಷಣೆಗೆ ಓಡಿಬಂದ. ಒಂದೇ ಒಂದು ಸಾತ್ವಿಕ ಆಸೆ ಇಡೀ ಜೀವನ ಕಾಯುತ್ತದೆ. ಇದು ಅಂಬರೀಷ ಕಥೆ ತಿಳಿಸುವ ಸತ್ಯ. ಆಸೆ ಗೆಲ್ಲುವ ಮಾರ್ಗ ಇಲ್ಲಿ ಸ್ಪಷ್ಟ ಆಗುತ್ತದೆ. ಒಂದು ಶ್ರೇಷ್ಠ ಆಸೆ ಉಳಿಸಿಕೊಳ್ಳಿ, ಉಳಿದ ಎಲ್ಲ ಕ್ಷುಲ್ಲಕ ಆಸೆ ತಾನಾಗೆ ಬೀಳುತ್ತದೆ. ಹೇಗೆ ಸೂರ್ಯ ಬೆಳಗಿದಾಗ ಮನೆಯ ದೀಪ ತಾನಾಗೆ ಆರಿ ಹೋಗುತ್ತೋ, ಹಾಗೆ ದೊಡ್ಡ ಸಾತ್ವಿಕ ಆಸೆ ಹೃದಯದಲ್ಲಿ ಉರಿದಾಗ ಚಿಕ್ಕ ಆಸೆಗಳಿಗೆ ಜಾಗ ಉಳಿಯಲ್ಲ. ಈ ಭಾಗದಲ್ಲಿ ಕೃಷ್ಣ ನೀಡಿದ ಇನ್ನೂ 3 ಅದ್ಭುತ ಮಾರ್ಗಗಳನ್ನು ವಿವರಿಸೋಣ. ಇವು ಭಗವದ್ಗೀತೆಯ ಆಳದಿಂದ ಬಂದ ಸೂತ್ರಗಳು. ಮೊದಲ ಮಾರ್ಗ, ಇಂದ್ರಿಯ ನಿಯಂತ್ರಣ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ತಾಮ್ರ ಹಡಗಿನಲ್ಲಿ ಕೂತ ಮನುಷ್ಯ ಸಮುದ್ರ ದಾಟಬಲ್ಲ, ಆದರೆ ಚರ್ಮದ ಹಡಗಿನಲ್ಲಿ ದಾಟಲು ಹೋದರೆ ಮುಳುಗುತ್ತಾನೆ. ಅಂದರೆ ಇಂದ್ರಿಯಗಳನ್ನು ಸ್ಥಿರ ಮಾಡಿಕೊಂಡ ಮನಸ್ಸು ಯಾವ ಆಸೆಯ ಅಲೆಯಿಂದಲೂ ಮುಳುಗಲ್ಲ. ಆದರೆ ಇಂದ್ರಿಯ ಚಪಲ ಇರುವ ಮನಸ್ಸು ಸಣ್ಣ ಪ್ರಲೋಭನೆಗೆ ಕೂಡ ಮಣಿಯುತ್ತದೆ. ಇಂದ್ರಿಯ ನಿಯಂತ್ರಣ ಎಂದರೆ ಇಂದ್ರಿಯಗಳನ್ನು ದಮನ ಮಾಡುವುದಲ್ಲ, ಅದರ ಬಳಕೆಯನ್ನು ಜ್ಞಾನಪೂರ್ವಕವಾಗಿ ಮಾಡುವುದು. ಕಣ್ಣು ಕಂಡದ್ದು ಎಲ್ಲಾ ಬೇಕು ಎಂಬ ಮನಸ್ಸಿನ ಮಗು ಕೂಗು ಕೇಳಿ ಓಡಬಾರದು. ಆ ಕೂಗು ಕೇಳಿ ನಿಂತು ಯೋಚಿಸಿ ಹಾ ಅಥವಾ ಇಲ್ಲ ಎಂದು ತೀರ್ಮಾನ ಮಾಡಬೇಕು. ಈ ತೀರ್ಮಾನ ಮಾಡಬಲ್ಲ ಸ್ಥಳ ಹೃದಯದಲ್ಲಿ ಬೆಳೆಸಿಕೊಳ್ಳಬೇಕು. ಪುರಾಣದಲ್ಲಿ ಒಂದು ಕಥೆಯಿದೆ, ದೇವೇಂದ್ರ ಮತ್ತು ಮಹರ್ಷಿ ವಿಶ್ವಾಮಿತ್ರ. ವಿಶ್ವಾಮಿತ್ರ ಘೋರ ತಪಸ್ಸು ಮಾಡಿ ದೇವೇಂದ್ರನ ಸ್ಥಾನಕ್ಕೆ ಸವಾಲೊಡ್ಡಿದ. ಇಂದ್ರ ಭಯಪಟ್ಟ. ಮೇನಕಾ ಎಂಬ ಅಪ್ಸರೆಯನ್ನು ಕಳಿಸಿ ವಿಶ್ವಾಮಿತ್ರನ ತಪಸ್ಸು ಭಂಗ ಮಾಡಿಸಿದ. ವಿಶ್ವಾಮಿತ್ರ ಮೇನಕೆಯ ರೂಪಕ್ಕೆ ಮರುಳಿ ಇಂದ್ರಿಯಗಳ ಮೇಲೆ ಅಧಿಕಾರ ಕಳೆದ. ಶಕ್ತನ ಎಷ್ಟು ವರ್ಷದ ತಪಸ್ಸು ಒಂದು ಕ್ಷಣದ ಇಂದ್ರಿಯ ಚಪಲದಿಂದ ಕೊಚ್ಚಿಹೋಯಿತು. ಇದು ಕೇವಲ ಪೌರಾಣಿಕ ಕಥೆಯಲ್ಲ. ಇಂದು ಎಷ್ಟೋ ವರ್ಷ ಶ್ರಮಪಟ್ಟು ಕಟ್ಟಿದ್ದು ಒಂದು ಕ್ಷಣದ ಆಸೆಗೆ ಬಲಿಯಾಗುತ್ತದೆ ಎಂಬ ಎಚ್ಚರಿಕೆಯಿದು. ಎರಡನೇ ಮಾರ್ಗ, ಸಂಘ ಸ್ವಭಾವ. ಕೃಷ್ಣ ಹೇಳ್ತಾನೆ, ಯಾರ ಜೊತೆ ಇರುತ್ತೀಯೋ ಹಾಗೆ ಆಗುತ್ತೀಯ. ಆಸೆ ಯಾವಾಗಲೂ ಮಿಗಿಲಾಗುತ್ತದೆ ಎಂಬ ನಂಬಿಕೆಯಿರುವ ಜನರ ಜೊತೆ ಇದ್ದರೆ ನಿಮ್ಮ ಆಸೆ ಕೂಡ ಮಿಗಿಲಾಗುತ್ತದೆ. ತೃಪ್ತಿ ಮತ್ತು ಕೃತಜ್ಞತೆ ಇರುವ ಜನರ ಜೊತೆ ಇದ್ದರೆ ನಿಮ್ಮ ಮನಸ್ಸು ಕೂಡ ತೃಪ್ತಿ ಕಲಿಯುತ್ತದೆ. ಅದಕ್ಕಾಗಿ ಸತ್ಸಂಗ ಬಹಳ ಮುಖ್ಯ. ಮೂರನೇ ಮಾರ್ಗ, ಭಕ್ತಿ. ಕೃಷ್ಣ ಹೇಳ್ತಾನೆ, ನನ್ನಲ್ಲಿ ಮನ ಇಡು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನ್ನ ಮೇಲೆ ಮನ ಇಡು, ಆಗ ನಾನೇ ನಿನ್ನನ್ನು ಸಾಗಿಸುತ್ತೇನೆ. ಭಕ್ತಿ ಎಂದರೆ ಕೇವಲ ದೇವಸ್ಥಾನ ಹೋಗುವುದಲ್ಲ. ಭಕ್ತಿ ಎಂದರೆ ಮನಸ್ಸನ್ನು ಭಗವಂತನ ಕಡೆ ತಿರುಗಿಸುವ ಅಭ್ಯಾಸ. ಆ ಅಭ್ಯಾಸ ಬೆಳೆದಾಗ ಸಂಸಾರದ ಆಸೆಗಳ ಮೇಲಿನ ಆಕರ್ಷಣೆ ತಾನಾಗೆ ಕಡಿಮೆಯಾಗಲು ಶುರುವಾಗುತ್ತದೆ. ಸೂರ್ಯನ ಬೆಳಕು ಬಂದಾಗ ಕತ್ತಲು ಇರಲ್ಲ ಎಂಬಂತೆ ಭಕ್ತಿ ಬಂದಾಗ ಕ್ಷುಲ್ಲಕ ಆಸೆ ತಾನಾಗೆ ಕರಗಿ ಹೋಗುತ್ತದೆ. ಈ 3 ಮಾರ್ಗಗಳ ಸಂಗಮ ಒಂದು ಬಿಂದುವಿನಲ್ಲಾಗುತ್ತದೆ. ಅದು ಅಂತರಂಗದ ಶಾಂತಿ. ಇಂದ್ರಿಯ ನಿಯಂತ್ರಣ ಬಂದಾಗ
ಒಳ್ಳೆಯ ಸಂಘ ಇದ್ದಾಗ ಭಕ್ತಿ ಹೃದಯದಲ್ಲಿ ನೆಲ ಊರಿದಾಗ ಆ ಮನುಷ್ಯ ಆಸೆಯ ಗುಲಾಮ ಆಗಲ್ಲ, ಅವನು ಆಸೆಯ ಒಡೆಯ ಆಗುತ್ತಾನೆ. ಆಸೆ ಗೆದ್ದ ಮನಸ್ಸಿಗೆ ಮೊದಲ ಅನುಭವ ನಿರ್ಭಯತೆ. ಆಸೆ ಇದ್ದಾಗ ಭಯ ಸಹ ಇರುತ್ತದೆ. ಆಸೆ ಮುರಿಯುತ್ತದೆ ಎಂಬ ಭಯ, ಆ ಆಸೆ ಬೇರೊಬ್ಬರಿಗೆ ಸಿಗುತ್ತದೆ ಎಂಬ ಭಯ, ಆ ಆಸೆ ಉಳಿಸಿಕೊಳ್ಳಲಾಗದು ಎಂಬ ಭಯ. ಆದರೆ ಆಸೆ ಗೆದ್ದ ಮೇಲೆ ಈ ಭಯ ಮಾಯ ಆಗುತ್ತದೆ. ಮನಸ್ಸು ಮೃದ್ವಿಯಾಗುತ್ತದೆ. ಯಾರ ಬಗ್ಗೆಯೂ ದ್ವೇಷ ಇರಲ್ಲ, ಏಕೆಂದರೆ ಸ್ಪರ್ಧೆ ಇಲ್ಲ. ಯಾರ ಬಗ್ಗೆಯೂ ಅಸೂಯೆ ಇರಲ್ಲ, ಏಕೆಂದರೆ ಹೋಲಿಕೆ ಇಲ್ಲ. ಎರಡನೇ ಅನುಭವ ವರ್ತಮಾನ ಕ್ಷಣದ ಸಂತೋಷ. ಆಸೆ ಇದ್ದಾಗ ಮನಸ್ಸು ಯಾವಾಗಲೂ ಭವಿಷ್ಯದಲ್ಲಿರುತ್ತದೆ. ಇದು ಸಿಕ್ಕಿದರೆ, ಅದು ಆದರೆ, ಅವತ್ತು ಹೀಗಾದರೆ ಎಂದು ಮನಸ್ಸು ಇನ್ನೂ ಇಲ್ಲದ ಭವಿಷ್ಯದ ಜೊತೆ ಮಾತಾಡುತ್ತಾ ಇಂದಿನ ಕ್ಷಣ ಕಳೆದುಕೊಳ್ಳುತ್ತದೆ. ಆಸೆ ಗೆದ್ದ ಮನಸ್ಸು ಇಂದು ಇಲ್ಲಿರುತ್ತದೆ. ಊಟ ಮಾಡುವಾಗ ಊಟ, ಮಾತಾಡುವಾಗ ಮಾತು, ಕಾಲ ನಡೆಯುವಾಗ ಕಾಡಿನ ಸೌಂದರ್ಯ, ಎಲ್ಲದರಲ್ಲಿ ಸಂಪೂರ್ಣ ಇರುವ ಸಾಮರ್ಥ್ಯ ಬರುತ್ತದೆ. ಮೂರನೇ ಅನುಭವ ಕೃತಜ್ಞತೆ. ಆಸೆ ಇದ್ದಾಗ ಯಾವಾಗಲೂ ಇನ್ನೇನೋ ಬೇಕು ಎಂಬ ಭಾವ ಇರುತ್ತದೆ. ಆಸೆ ಗೆದ್ದ ಮೇಲೆ ಇರುವ ಎಲ್ಲದಕ್ಕೂ ಕೃತಜ್ಞತೆ ಹುಟ್ಟುತ್ತದೆ. ಸೂರ್ಯ ಮೂಡಿದ್ದಕ್ಕೆ, ಉಸಿರು ಇರುವುದಕ್ಕೆ, ಮನೆ ಇರುವುದಕ್ಕೆ, ಜೊತೆಯಲ್ಲಿ ಮಾತಾಡುವ ಮನುಷ್ಯರಿರುವುದಕ್ಕೆ, ಇಂತಹ ಸಣ್ಣ ಸಣ್ಣ ಅನುಗ್ರಹಗಳಿಗೂ ಮನಸ್ಸು ತೆರೆದುಕೊಳ್ಳುತ್ತದೆ. ಇತಿಹಾಸದಲ್ಲಿ ಒಂದು ಉದಾಹರಣೆ, ರಾಮಕೃಷ್ಣ ಪರಮಹಂಸ. ಅವರ ಬಳಿ ಲೌಕಿಕ ಆಸೆ ಇರಲಿಲ್ಲ. ಶ್ರೀಮತಿ ಶಾರದಾದೇವಿ ಅವರ ಪಕ್ಕ ಇದ್ದರೂ ದಾಂಪತ್ಯ ಜೀವನ ಇರಲಿಲ್ಲ. ಎಂಥ ಸ್ಥಿತಿ! ಆದರೂ ಅವರ ಮೊಗದ ಮೇಲೆ ಯಾವಾಗಲೂ ಮಗುವಿನ ನಗು ಇರುತ್ತಿತ್ತು. ಸ್ವಾಮಿ ವಿವೇಕಾನಂದ ಮೊದಲ ಬಾರಿ ಅವರ ಮುಂದೆ ಕೂತಾಗ ಕೇಳಿದ, ದೇವರನ್ನು ನೋಡಿದ್ದೀರಾ? ಶ್ರೀರಾಮಕೃಷ್ಣ ಹೇಳಿದ, ಹೌದು, ನಿನ್ನ ನೋಡಿದಂತೆ ನೋಡಿದ್ದೇನೆ. ಇದೇ ಆಸೆಗೆದ್ದ ಮನಸ್ಸಿನ ಅನುಭವ. ಎಲ್ಲದರಲ್ಲೂ ದಿವ್ಯತೆ ಕಾಣುವ ಕಣ್ಣು. ನಾಲ್ಕನೇ ಅನುಭವ ಸೃಜನಶೀಲತೆ. ಮನಸ್ಸು ಆಸೆಗಳ ಹೊರೆ ಇಳಿಸಿಕೊಂಡಾಗ ಅದರಲ್ಲಿ ಹೊಸ ಜಾಗ ತೆರೆಯುತ್ತದೆ. ಆ ಜಾಗದಲ್ಲಿ ಸೃಷ್ಟಿಶೀಲ ಶಕ್ತಿ ಅರಳುತ್ತದೆ. ಎಷ್ಟೋ ಕಲಾಕಾರರು, ಸಂಗೀತಗಾರರು, ಲೇಖಕರು ತಮ್ಮ ಉತ್ತಮ ಕೃತಿ ಬರಿದ ಮನಸ್ಸಿನ ಶಾಂತ ಸ್ಥಿತಿಯಲ್ಲಿ ರಚಿಸಿದ್ದಾರೆ ಎಂದು ಹೇಳುತ್ತಾರೆ. ಹೆಚ್ಚು ಆಸೆ, ಹೆಚ್ಚು ಆಲೋಚನೆ, ಕಡಿಮೆ ಸೃಷ್ಟಿ. ಐದನೇ ಅನುಭವ ಸಂಬಂಧಗಳ ಆಳ. ಆಸೆಯಿರುವ ಮನಸ್ಸು ಸಂಬಂಧ ಕೂಡ ಆಸೆಯ ದೃಷ್ಟಿಯಿಂದ ನೋಡುತ್ತದೆ. ಈ ಮನುಷ್ಯ ನನಗೆ ಏನು ಕೊಡಬಲ್ಲ? ಆಸೆ ಗೆದ್ದ ಮನಸ್ಸು ಸಂಬಂಧ ಪ್ರೀತಿಯ ದೃಷ್ಟಿಯಿಂದ ನೋಡುತ್ತದೆ. ಈ ಮನುಷ್ಯನಿಗೆ ನಾನು ಏನು ಮಾಡಬಲ್ಲೆ? ಈ ಒಂದು ಪ್ರಶ್ನೆ ಬದಲಾದಾಗ ಇಡೀ ಸಂಬಂಧದ ಗಾತ್ರ ಬದಲಾಗುತ್ತದೆ. ಸ್ನೇಹಿತರೆ, ಈ ಎಲ್ಲ ಅನುಭವಗಳು ಕೇಳಲು ಚಂದ ಇವೆ, ಆದರೆ ಸಾಧಿಸಲು ಎಷ್ಟು ಕಷ್ಟ ಎಂದು ಅನಿಸುತ್ತಿದೆಯಲ್ಲ? ಹೌದು, ಇದು ರಾತ್ರೋರಾತ್ರಿ ಆಗುವ ಕೆಲಸ ಅಲ್ಲ. ಆದರೆ ಒಂದು ಬಾರಿ ಶುರು ಮಾಡಿದ ಹಾದಿ ತನ್ನಿಂದ ತಾನೇ ಮುಂದೆ ಸಾಗುತ್ತದೆ. ಒಂದು ಹೆಜ್ಜೆ ಮೊದಲು ಇಡಬೇಕಷ್ಟೆ. 9 ಭಾಗಗಳ ಈ ಯಾತ್ರೆಯಲ್ಲಿ ನಾವು ಆಸೆಯ ಜನನ, ಅದರ 3 ಮುಖಗಳು, ಅದರ ವಿನಾಶಕ ಶಕ್ತಿ, ಕೃಷ್ಣನ ಉಪದೇಶ, ಪೌರಾಣಿಕ ಸಾಕ್ಷ್ಯ ಕಥೆಗಳು ಮತ್ತು ಆಸೆಗೆದ್ದ ಮನಸ್ಸಿನ ಅನುಭವ ತಿಳಿದೆವು. ಈಗ ಈ ಕೊನೆ ಭಾಗದಲ್ಲಿ ನಿಮ್ಮ ಬಾಳನಲ್ಲಿ ಇಂದೇ ಶುರು ಮಾಡಬಹುದಾದ ಹೆಜ್ಜೆಗಳ ಬಗ್ಗೆ ಮಾತಾಡೋಣ. ಮೊದಲ ಹೆಜ್ಜೆ ಸ್ಪಷ್ಟತೆ. ಇಂದೇ ಒಂದು ಶಾಂತ ಸ್ಥಳದಲ್ಲಿ ಕೂತು ಈ ಪ್ರಶ್ನೆ ಕೇಳಿಕೊಳ್ಳಿ. ನನ್ನ ಜೀವನದ ಒಂದು ಮೇಲ್ಮಟ್ಟದ ಆಸೆ ಯಾವುದು? ಅದು ಇನ್ನೊಬ್ಬರಿಗಾಗಿ ಏನಾದರೂ ಮಾಡಬೇಕು ಎಂಬ ಆಸೆ ಆಗಿರಲಿ, ಅದು ನಿಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ಎಂಬ ಆಸೆ ಆಗಿರಲಿ, ಅದು ಭಗವಂತನ ಸಮೀಪ ಸೇರಬೇಕು ಎಂಬ ಆಸೆ ಆಗಿರಲಿ. ಆ ಒಂದು ಆಸೆ ತೀರ್ಮಾನ ಮಾಡಿ ಅದಕ್ಕಾಗಿ ಜೀವಿಸಿ. ಎರಡನೇ ಹೆಜ್ಜೆ ಜಾಗೃತ ಅಭ್ಯಾಸ. ಪ್ರತಿ ಬಾರಿ ಒಂದು ಆಸೆ ಹುಟ್ಟಿದಾಗ ಒಂದು ಕ್ಷಣ ನಿಂತು ಕೇಳಿಕೊಳ್ಳಿ, ಇದು ಅಗತ್ಯವೇ ಅಥವಾ ಆಸೆಯೇ? ಅದನ್ನು ಪೂರ್ಣ ಮಾಡಿದರೆ ನಿಜವಾಗಿ ತೃಪ್ತಿಯಾಗುತ್ತೀರಾ ಅಥವಾ ಮತ್ತೊಂದು ಆಸೆ ಹುಟ್ಟಿಕೊಳ್ಳುತ್ತದೆ? ಈ ಒಂದು ಪ್ರಶ್ನೆ ನಿಮ್ಮನ್ನು ಆಸೆಯ ಗ್ರಾಹಕದಿಂದ ಆಸೆಯ ಸಾಕ್ಷಿಯಾಗಿ ಮಾಡುತ್ತದೆ. ಮೂರನೇ ಹೆಜ್ಜೆ ಕೃತಜ್ಞತಾ ಅಭ್ಯಾಸ. ಪ್ರತಿ ರಾತ್ರಿ ಮಲಗುವ ಮುಂಚೆ ಒಂದು ಕ್ಷಣ ಕಣ್ಣು ಮುಚ್ಚಿ ಈ ಪ್ರಶ್ನೆ ಕೇಳಿಕೊಳ್ಳಿ, ಇಂದು ನನಗೆ ಒಳ್ಳೆಯದಾದ 5 ವಿಷಯ ಯಾವುವು? ಇಂಥ ಸಣ್ಣ ಅಭ್ಯಾಸ ಮನಸ್ಸಿನ ದೃಷ್ಟಿ ಬದಲಾಯಿಸುತ್ತದೆ. ಕಡಿಮೆ ಇರುವುದರ ಮೇಲಿನ ಗಮನ ತಿರುಗಿ ಇರುವುದರ ಮೇಲೆ ಬೀಳಲು ಶುರುವಾಗುತ್ತದೆ. ನಾಲ್ಕನೇ ಹೆಜ್ಜೆ ಸೇವೆ. ಪ್ರತಿವಾರ ಒಂದಾದರೂ ಕೆಲಸ ನಿಮ್ಮ ಸ್ವಾರ್ಥ ಇಲ್ಲದೆ ಮಾಡಿ, ಯಾರಿಗೂ ಗೊತ್ತಾಗದಂತೆ ಮಾಡಿ. ಆ ಕ್ಷಣ ಮನಸ್ಸಿನಲ್ಲಾಗುವ ಶಾಂತಿ ಅಸಾಧಾರಣ. ಆ ಶಾಂತಿ ಅನುಭವಿಸಿದ ಮೇಲೆ ಬೇರೆ ಆಸೆಗಳ ಮೇಲಿನ ಆಕರ್ಷಣೆ ಸ್ವಲ್ಪ ಕಡಿಮೆ ಆಗುತ್ತದೆ. ಸೇವೆ ಎನ್ನುವುದು ಆಸೆಯ ನಾಶಕ ಔಷಧ. ಐದನೇ ಹೆಜ್ಜೆ ಪ್ರಾರ್ಥನೆ.
ಪ್ರತಿದಿನ ಮನಸ್ಸಿನಲ್ಲಿ ಒಂದು ಕ್ಷಣ ಭಗವಂತನ ಮುಂದೆ ಕೂತು ಹೇಳಿ, ನನ್ನ ಆಸೆಗಳ ಹೊರೆ ನಿನಗೆ ಕೊಡುತ್ತೇನೆ. ನೀನು ನನಗೆ ಅಗತ್ಯ ಇರುವುದನ್ನು ಕೊಡು, ನಾನು ಮಾಡಬೇಕಾದ ಕರ್ಮ ಸರಿಯಾಗಿ ಮಾಡಿಕೊಡು. ಇಂಥ ಪ್ರಾರ್ಥನೆ ಮನಸ್ಸನ್ನು ಹಗುರ ಮಾಡುತ್ತದೆ. ಹೊರೆ ಭಗವಂತನಿಗೆ ಕೊಟ್ಟ ಮೇಲೆ ನಾವು ಮುಕ್ತರಾಗಿ ಓಡಬಹುದು. ಸ್ನೇಹಿತರೆ, ಜೀವನ ಒಂದು ಅಮೂಲ್ಯ ಉಡುಗೊರೆ. ಅದನ್ನು ಆಸೆಗಳ ಹೊರೆ ಹೊತ್ತು ಮುಂದೆ ಸಾಗಿಸಬಾರದು. ಬದಲಾಗಿ ಆ ಹೊರೆ ಇಳಿಸಿ ಹಗುರವಾಗಿ ಆನಂದದಿಂದ ನಡೆಯಬೇಕು. ಆಸೆಗಿದ್ದ ಮನಸ್ಸು ಸ್ವರ್ಗ ಬಯಸಲ್ಲ, ಏಕೆಂದರೆ ಅದರ ಒಳಗೇ ಸ್ವರ್ಗ ಇರುತ್ತದೆ. ಆಸೆಗಿದ್ದ ಮನಸ್ಸು ಮೋಕ್ಷ ಬಯಸಲ್ಲ, ಏಕೆಂದರೆ ಅದು ಆಗಲೇ ಮುಕ್ತ. ಕೃಷ್ಣ ಅರ್ಜುನನಿಗೆ ಕೊನೆಯಲ್ಲಿ ಏನ್ ಹೇಳಿದ ಎಂದರೆ, ಎಲ್ಲ ಧರ್ಮ ತೊರೆದು ನನ್ನ ಶರಣು ಹೋಗು, ನಾನು ನಿನ್ನ ಎಲ್ಲ ಪಾಪಗಳಿಂದ ಮುಕ್ತ ಮಾಡುತ್ತೇನೆ, ದುಃಖಪಡಬೇಡ. ಇದರರ್ಥ, ನಿಮ್ಮ ಎಲ್ಲ ಆಸೆ, ಎಲ್ಲ ಭಾರ, ಎಲ್ಲ ಭಯ ಭಗವಂತನ ಮುಂದೆ ಇಡಿ. ನಿಮ್ಮ ಕರ್ತವ್ಯ ಮಾಡಿ, ಆದರೆ ಫಲ ಅವನ ಕೈಯಲ್ಲಿ ಬಿಡಿ. ಈ ಶರಣಾಗತಿ ಬಂದಾಗ ಆಸೆ ತಾನಾಗೇ ಹಿಂತೆಗೆಯುತ್ತದೆ. ಆಸೆ ಗೆದ್ದರೆ ಜೀವನ ಗೆದ್ದಂತೆ. ಈ ಸತ್ಯ ಕೇವಲ ಮಾತಾಗಿ ಉಳಿಯಬಾರದು. ಅದು ನಿಮ್ಮ ಉಸಿರಿನಲ್ಲಿ, ನಡೆಗೆಯಲ್ಲಿ, ನಿದ್ರೆಯಲ್ಲಿ ಮತ್ತು ಎಚ್ಚರದಲ್ಲಿ ಜೀವಿಸಬೇಕು. ಈ ಯಾತ್ರೆ ದೀರ್ಘ, ಆದರೆ ಅಸಾಧ್ಯವಲ್ಲ. ಏಕೆಂದರೆ ಈ ಮಾರ್ಗ ತೋರಿದ ಕೃಷ್ಣ ನಿಮ್ಮ ಜೊತೆ ಇದ್ದಾನೆ. ಈ ಮಾರ್ಗ ನಡೆದ ಅನೇಕ ಮಹಾತ್ಮರು ಮಾದರಿಯಿದ್ದಾರೆ. ನೀವು ಒಂಟಿಯಲ್ಲ. ಇಂದಿನಿಂದ ಒಂದು ಸಣ್ಣ ಆಸೆ ಗೆಲ್ಲಿ, ನಾಳೆ ಮತ್ತೊಂದು, ಒಂದೊಂದಾಗಿ ಗೆದ್ದು ಮುಂದೆ ಹೋಗಿ. ಆ ಗೆಲುವಿನ ಸ್ವಾದ ಒಮ್ಮೆ ಅನುಭವಿಸಿ. ಮತ್ತೆ ಆಸೆಯ ಗುಲಾಮನಾಗಲು ನಿಮ್ಮ ಮನಸ್ಸು ಒಪ್ಪಲ್ಲ ಎಂಬ ಭರವಸೆಯಿದೆ. ಭಗವಂತ ನಿಮ್ಮೆಲ್ಲರ ಆಸೆಗಳನ್ನು ಪ್ರಕಾಶಮಾನ ಮಾಡಲಿ. ಅಲ್ಲ, ಅವನ ಕೃಪೆ ನಿಮ್ಮ ಮನಸ್ಸಿನ ಆಸೆಗಳ ಮೇಲಿನ ಗ್ರಾಹ್ಯ ಹೋಗಲಾಡಿಸಲಿ ಮತ್ತು ನಿಜವಾದ ಜ್ಞಾನ ಮತ್ತು ಶಾಂತಿ ನೀಡಲಿ ಎಂದು ಹಾರೈಸುತ್ತೇನೆ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.